ಹಣ್ಣಿನ ರಕ್ಷಣೆಗೋಸ್ಕರ ಶಿಪ್ಪಿದೆ ಹೊರತು ಶಿಪ್ಪಿಗೋಸ್ಕರ ಶಿಪ್ಪಿಲ್ಲ. ಹಾಗೆ ತತ್ವವನ್ನು ತಿಳಿಸುವುದಕ್ಕೆ ದೃಷ್ಟಾಂತ ಇದ್ದಾವೆ ಹೊರತು ದೃಷ್ಟಾಂತಕ್ಕೋಸ್ಕರ ದೃಷ್ಟಾಂತ ಇಲ್ಲ. ದೃಷ್ಟಾಂತ ಉಪಯೋಗ ಇಲ್ಲ. ಅದಕ್ಕೆ ಏನು ಹೇಳಿಕೊಟ್ಟೆವು ಅಂದರೆ, ಹೊಗಳುವುದು ಇನ್ನೊಂದು ಭಾಳ ಮಜಾವದ್ರಿ. ಯಾರು ಹೊಗಳ್ತಾರೆ ಅವರೇ ಬೇಯ್ತಾರೆ, ಯಾರು ಹೊಗಳುವುದಿಲ್ಲ ಅವ್ರು ಬೇಯೋದೂ ಇಲ್ಲ. ರಹಸ್ಯದ ಒಳಗೆ, ಮಾತಿನೊಳಗೆ ರಹಸ್ಯದ. ಯಾಕೆ ಅಂದರೆ ಪರಿಚಯ ಇದ್ದವರೇ ಹೊಗಳ್ತಾರೆ, ಪರಿಚಯ ಇದ್ದವರೇ ಬೇಯ್ತಾರೆ. ಪರಿಚಯ ಇದ್ದವ ಯಾಕೆ ಹೊಗಳ್ತಾನೆ, ಯಾಕೆ ಬೇಯ್ತಾನೆ? ಅವ್ನು ಹೊಗಳೋದು ಇಲ್ಲ, ತೆಗಳೋದು ಇಲ್ಲ. ಈ ಹೊಗಳಿ ತೆಗಳವರು ಇದಾರಲ್ಲ, ಇವರಿಗೆ ಎಷ್ಟು ಬೆಲೆ ಅಂತ ಕೇಳಿದ್ರು. ಒಬ್ಬ ಹಳ್ಳಿ ಹುಡುಗ ಹೇಳ್ದ ನನಗೆ, ಒಂದು ಚಪ್ಪಲಿಗೂ ಬೆಲೆ ಇರ್ತದೆ, ಇವ್ರಿಗೆ ಬೆಲೆ ಇಲ್ಲ. ನಾವು ಅದೇ ಹಂಗೆ ಗೊತ್ತಮ್ಮ ಅಂದೆ. ಅದು ಬಲಗಾಲ್ ಚಪ್ಪಲಿ ಬಲಗಾಲಿಗೆ ಬರ್ತದೆ, ಎಡಗಾಲಿಗೆ ಎಂದೂ ಬರೋಂಗಿಲ್ಲ. ಎಡಗಾಲ್ ಚಪ್ಪಲಿ ಎಡಗಾಲಿಗೆ ಬರ್ತದೆ, ಬಲಗಾಲಿಗೆ ಎಂದೂ ಬರೋಂಗಿಲ್ಲ. ಹಾಗೆ ಇವ ಎರಡೂ ಮಾಡ್ತಾನಂತಂದ್ರೆ, ಹೊಗಳ್ತಾನೂ ಇದಾನ ತೆಗಳ್ತಾನೂ ಇದಾನ ಅಂದರೆ, ಮತ್ತು ಇವ ಚಪ್ಪಲಿಗಿಂತ ಕಡಿ ಅಂತೀರಿ ಏನಂತೀರಿ ಅಂತ ಹಳ್ಳಿ ಹುಡುಗ ಕೇಳಿದೆ ನನಗೆ ಈ ಮಾತನ್ನು. ಬಾಲಾದಪಿ ಶುಕಾದಪಿ ಯುಕ್ತಿ ವಿಚಾರಶ್ಚ ಶೃಣುಯಾತ್ ಅಂತ ಒಬ್ಬ ಸುಭಾಷಿತಕಾರ ಹೇಳ್ತಾ ಇದ್ದಾನೆ. ಹೇಳೋನು ಸಣ್ಣವ, ಹೇಳೋನು ದೊಡ್ಡವ ಇದು ಅಲ್ಲ, ಹೇಳುವ ಮಾತು ಎಂಥದ್ದು. ಅದು ಯೋಗ್ಯ ಯುಕ್ತಿಯಿಂದ ಕೂಡಿದ್ರೆ ಬಾಲಾದಪಿ ಶುಕಾದಪಿ. ಒಬ್ಬ ಬಾಲಕ ಹೇಳಿದ್ರು ಕೇಳಬೇಕು, ಒಂದು ಕೀಳಿ ಹೇಳಿದ್ರು ಕೇಳಬೇಕು ಅಂತ ಸುಭಾಷಿತಕಾರ ಹೇಳ್ತಾ ಇದ್ದಾನೆ. ಅದಕ್ಕೆ ಈಗ ನಾನು ಇಲ್ಲಿವರೆಗೆ ಮಾತನಾಡಿದ್ದು ಶಾಸ್ತ್ರ ಅಲ್ಲ, ಇದು ಪ್ರಾಸ್ತಾವಿಕ. ಏನು, ಈಗ ನೀವು ಕೊಟ್ಟ ವಿಷಯದ ಬಗ್ಗೆ ನಾನು ಮಾತನಾಡಿಲ್ಲ. ಸಂದರ್ಭಕ್ಕನುಗುಣವಾಗಿ ಕೆಲವು ಮಾತುಗಳನ್ನು ಹೇಳೀನಿ. ಸಂದರ್ಭ ಪ್ರಸಂಗ ಅಂತಾರಲ್ಲ, ಏನು ಹಂಗಂದ್ರೆ ಸ್ಮೃತಸ್ಯ ಉಪೇಕ್ಷ ಅನರ್ಹತ್ವಂ ಪ್ರಸಂಗಸ್ಯ ಲಕ್ಷಣಂ. ಪ್ರತಿಯೊಂದಕ್ಕೂ ಲಕ್ಷಣ ಇದೆ. ನಾನು ಲಕ್ಷಣಾವಳಿಗೆ ಅರ್ಥ ಬರ್ಕೊಂಡು ತೊಗೊಂಬಂದೀನಿ ನಿಮ್ಮ ಮುರಿ ಪುಸ್ತಕ. ಸರ್ವತಂತ್ರ ಪದಾರ್ಥ ಸಿದ್ಧಾಂತ ಲಕ್ಷಣ ಸಂಗ್ರಹ ಅಂತ. ಎಲ್ಲರೂ ಕರ್ನಾಟಕದಲ್ಲಿ ಸಾಧುಗಳು ನನಗೆ ಹೇಳಿದರು, ಯಾಕಪ್ಪ ನೀವೆಲ್ಲ ಓದೋರು ಇದ್ದೀರಿ, ಬರೀರಿ ಅಂದ್ರೆ ನೀವೇ ಬರೀರಿ ಅಂತಂದರು. ಅವ್ರಿಗೆ ಬರೀಲಿಕ್ಕೆ ಬರೋದಿಲ್ಲ ಅಂತ ನಾನು ಹೇಳಂಗಿಲ್ಲ, ನನಗೆ ಹೇಳಿದ್ರು ನಾನು ಬರ್ದೀನಿ, ಇರಲಿ. ಅದಕ್ಕೆ ಇಲ್ಲಿ ಪ್ರಸಂಗದ ಲಕ್ಷಣ ಏನು ಅಂದರೆ, ನೆನಪಿಗೆ ಬಂದಿದ್ದು ಉಪೇಕ್ಷೆ ಮಾಡಲಿಕ್ಕೆ ಯೋಗ್ಯವಲ್ಲದೇ ಇದ್ದರೆ, ಅದು ಹೇಳಲಿಕ್ಕೆ ಯೋಗ್ಯವಾಗಿದ್ದರೆ ಅದಕ್ಕೆ ಪ್ರಸಂಗ ಅಂತ ಕರೀತಾ ಇದ್ದಾರೆ. ಅದಕ್ಕೆ ಪ್ರಸಂಗಾನುಸಾರ ನೆನಪಿಗೆ ಬಂದ ವಿಷಯವನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇನ್ನೊಂದೆರಡು ಮಾತು ಹೇಳ್ತೀನಿ. ಇಲ್ಲಿವರೆಗೆ ಭಾರೀ ಉಪನ್ಯಾಸಗಳು ಆಗ್ಬಿಟ್ಟವು. ಈಗ ನಾವೇನು ಮಾಡಬೇಕು? ಭಾರೀ ಮಳೆ ಆಯ್ತಂದ್ರೆ ಹೊಲ ಹಸಿ ಆಗ್ತದಂತ ಹೇಳಕ್ಕೆ ಬರೋದಿಲ್ಲ. ಜಿಡಿ ಮಳಿನೂ ಸ್ವಲ್ಪ ಬೇಕಾ. ಬಿದ್ದ ನೀರು ಭೂಮಿಗೆ ಬಡಿದು ಭೂಮಿ ಬಿರುಸಾಗಿ ಎಲ್ಲ ನೀರು ಬಣಮಿ ಸಹಿತವಾಗಿ ಕಿತ್ಕೊಂಡು ಹೋಗಿ ಅದು ಹೊಲದಾಗ ಬಿಟ್ಟಿರುವಂಥ ಬೇಸಿಗೆ ಕಾಲದಾಗ ಕುಂಟಿ ಇದು ಇರ್ತಾವಲ್ಲ, ಅವು ಕೂಡ ಅದ್ರಾಗ ಹರ್ಕೊಂಡು ಹೋಗಿಬಿಡ್ತಾವೆ. ನಾ ಯಾವಾಗಲೂ ಹೇಳ್ತಿರ್ತೀನಿ, ಹೇಳೋನ ಕಂಠ ಬಿಸಿ ಆಗಬಾರ್ದು, ಕೇಳೋನ ತಲೆ ಬಿಸಿ ಆಗಬಾರ್ದು. ತಂದೆ ಮಕ್ಕಳ ಮಾತಿದ್ದಂಗಿದು. ತಮ್ಮ ಒದರಾಡಿ ಹೇಳ್ತಾನೆ ತಂದೆ, ಇನ್ನೂ ಸ್ವಾದರ ಮಾವು ಚೂಟ್ ಹೇಳ್ತಾನೆ, ಏನೇನೋ ಮಾಡಿ ಹೇಳ್ತಾನೆ. ಇಲ್ಲಿ ಗುರುಗಳು ಗುರು ಮಾತಾ ಗುರುಪಿತ ಅಂತ ಹೇಳಿದ್ದಾರೆ. ಹಿತವಾದ ನುಡಿ ಮಾತನಾಡುವಾಗ ಹೇಗಿರ್ತದೆ ಹಿತವಾದ ನುಡಿ? ನಿಧಾನವಾಗಿ ಬೆನ್ನ ಮೇಲೆ ಕೈ ಆಡಿಸಿ, ತಮ್ಮ ಹಂಗಲ್ಲಪ್ಪ, ಹಿಂಗೆ ನಡೆದ್ರೆ ಸುಖ ಆಗ್ತದೆ ಅಂತ ಹೇಳ್ತಾನೆ ಹೊರತು, ನನ್ನ ಮಗನೇ ಕತ್ತೆ ಸುಳಿ ಮಗಪ್ಪ ಆ ಕಡೆ ಹೋದ ಇವನು ಅಪ್ಪನ ಮಾತು ಕೇಳ್ತಾನೆ, ಹಿಂಗೆ ಬೈದ್ರೆ ಕೇಳ್ತಾನೆ ಇಲ್ಲ. ಅದಕ್ಕೆ ಉಪನಿಷತ್ತುಗಳಲ್ಲೆಲ್ಲ ತಂದೆ ಉಪದೇಶ ಮಾಡ್ಯಾನ, ಉದ್ದಾಲಕರು ಉಪದೇಶ ಮಾಡ್ಯಾರ, ಶ್ವೇತಕೇತು ಕೇಳ್ಯಾನ. ಕಠೋಪನಿಷತ್ತಿನಲ್ಲಿ ಯಮ ಹೇಳ್ಯಾನ, ಶ್ವೇತಕೇತು ಇವನು ನಚಿಕೇತು ಕೇಳಿದ್ದಾನೆ. ದೊಡ್ಡ ಶಿವಪುತ್ರ ಸ್ವಾಮಿಗಳು ಕರ್ನಾಟಕ ತುಂಬ ಉಪದೇಶ ಮಾಡಿದರು, ನಾವು ಅವ್ರ ಹತ್ರ ಕೇಳೀವಿ. ನಿಮಗೆ ಅರ್ಥ ಆಗಲಿ ಬಿಡಲಿ, ಅದು ನಿಮ್ಮ ಯೋಗ್ಯತೆಗೆ ಅನುಗುಣ ನಿಮಗೆ ಬಿಟ್ಟಿದ್ದದು. ಅವರು ಮಾತ್ರ ಹೈ ಲೆವೆಲ್ನಲ್ಲೇ ಉತ್ಕೃಷ್ಟವಾದ ಬಾದಾಮಿ ಹಲ್ವಾನೇ ಕೊಡ್ತಿದ್ರೆ ಹೊರತು ನಿಮ್ಗೆ ಹಪ್ಪಳ ಇದು
ನೀವು ದನಕ್ಕೆ ಮೇವು ಹಾಕ್ತೀರಿ, ದನಕ್ಕೆ ಮೇವು ಹಾಕ್ತೀರಿ ನೀವು. ಭತ್ತದ ಹುಲ್ಲು ಒಂದು ಬಣಮಿ ಒಟ್ಟಿದ್ರೆ ಹೊಟ್ಟೆ ತುಂಬುತ್ತದನ ಅದಕ್ಕೆ? ಏನಪ್ಪ, ಭತ್ತದ ಹುಲ್ಲು ಸಜ್ಜಿ ಕಣಿಕೆ ಹಾಕಿದ್ರೆ ಗಳೆ ನಡೆಯುವಂತಹ ಎತ್ತಿನ ಕೈಕಾಲು ಹೋಗ್ತಾವೆ. ಅದಕ್ಕೆ ಪೌಷ್ಟಿಕವಾದದ್ದನ್ನು, ಗರ್ಭಿತವಾದದ್ದನ್ನು ನಾವು ಅಂದ್ರೆ ಇಲ್ಲಿವರೆಗೆ ಗುರುಗಳು ಕೊಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ಈಗ ಏನು ಮಾಡಬೇಕಾಗಿದೆ ಅಂತಂದ್ರೆ, ಪ್ರಕೃತಿ ವಿಷಯಕ್ಕೆ ಏನಂದರೆ ನಿಜಗುಣ ಶಿವಯೋಗಿಗಳು ನಿಮಗೊಂದು ಪ್ರಶ್ನೆ ಕೇಳ್ತಾರೆ, ಆದರೆ ನಿಮ್ಗೆ ಉತ್ತರ ಹೇಳಿಕ್ಕೆ ಬರುವುದಿಲ್ಲ. ಅದೇನು ಪ್ರಶ್ನೆ ಅಂದರೆ, ನರ ಜನ್ಮದಿಂದ ಇಹದೊಳು ಮಿಗಿಲುಂಟೆ. 3 ಪದ ಇದಾವೆ ಇಲ್ಲಿ. ನರಜನ್ಮ, ಅದಕ್ಕಿಂತ ಇಹದಲ್ಲಿ ಮನುಷ್ಯ ಲೋಕದಲ್ಲಿ ಮಿಗಿಲುಂಟೆ. ಮಿಗಿಲುಂಟೆ ಅಂದರೆ ಹೆಚ್ಚಾದ ಜನ್ಮಗಳು ಇವೇನು? ಯಾಕೆ ಜನ್ಮದ ಬಗ್ಗೆನೇ ಬಂದದಲ್ಲ, ಆದರೆ ನಾವು ಜನ್ಮದ ಬಗ್ಗೆನೇ ತಗೊಳ್ಬೇಕು, ಮುಂದಿನ ಇದರಾಗುನು. ನರಜನ್ಮಕ್ಕಿಂತ, ಈ ಲೋಕದಲ್ಲಿ ನರಜನ್ಮಕ್ಕಿಂತ ಹೆಚ್ಚಿನ ಶ್ರೇಷ್ಠವಾದ ಜನ್ಮ ಇದೆಯೇ ಅಂತ ಪ್ರಶ್ನೆ. ಉತ್ತರ ಏನು? ಇಲ್ಲ ಅಂತ. ಎಲ್ಲ ಮಹಾತ್ಮರು ಹೇಳಿದ್ದಾರೆ ಈ ಮಾತನ್ನು, ಎಲ್ಲ ಮಹಾತ್ಮರು ಹೇಳಿದ್ದಾರೆ. ಶಂಕರಾಚಾರ್ಯರು ಕೂಡ ವಿವೇಕ ಚೂಡಾಮಣಿಯಲ್ಲಿ ಜಂತೂನಾಂ ನರಜನ್ಮ ದುರ್ಲಭಂ ನೋಡಿ, ಜಂತುಗಳಲ್ಲಿ 84 ಲಕ್ಷ ಅಂತ ಲೆಕ್ಕ ಮಾಡ್ಯಾರೋ. ಯಾರು ಋಷಿಗಳು ಮಾಡ್ಯಾರೋ ಗೊತ್ತಿಲ್ಲ. ಎಷ್ಟೋ ಮಂದಿ ಮನ್ಯಾಗಿರೋ ಮಕ್ಕಳ ಲೆಕ್ಕ ಗೊತ್ತಾಗಲಾರ್ದಕ್ಕೆ ಅವಕ್ಕೆ ಹೆಸರು ಹೇಳುವಾಗ ಇವ ಅಂತಿರ್ತಾರೆ, ಭಾಳ ಮಕ್ಕಳಿದ್ದವರು. ಇನ್ನು ಜೀವಿಗಳ ಲೆಕ್ಕ ಮಾಡೋದು ನಮ್ಮಂಥವ್ರ ಕಡೆಯಿಂದ ಸಾಧ್ಯನಾ? ನಕ್ಷತ್ರಗಳ ಲೆಕ್ಕ ಮಾಡೋದು, ಸಮುದ್ರದಲ್ಲಿರೋ ಉಸುಕು ಲೆಕ್ಕ ಮಾಡೋದು, ಇವು ಆಗ್ತವ? ಸರ್ವಜ್ಞರೇ ಬೇಕು ಅದಕ್ಕೆ. ಅವನು ಹೀಗೆ ಆಯ್ತಂತ. ಬೀರ್ಬಲ್ ಇದ್ದಾಗ ಬಹಳ ಜನ ಹೊಟ್ಟೆ ಕಿಚ್ಚು ಪಡ್ತಿದ್ರು. ಒಳ್ಳೆ ವಾಗ್ಮಿಗಳು ಇದ್ದಲ್ಲಿ ಹೊಟ್ಟೆ ಕಿಚ್ಚು ಪಡ್ತಾರೆ, ಉಳಿದವರೆಲ್ಲ ನಮ್ಮದು ಬ್ಯಾಳೆ ಬೇಯಂಗಿಲ್ವಲ್ಲ ಅಂತ. ಏನಾದರೂ ಮಾಡಿ ಅವನಿಗೆ ಕರೆಸ್ಲಾರ್ದಂಗೆ ವ್ಯವಸ್ಥೆ ಮಾಡ್ತಾರೆ. ಯಾಕಂದ್ರೆ ಅವ ಬಂದ ಅಂದರೆ ಸೂರ್ಯೋದಯ ಆದಾಗ ದೀಪದ್ದು ಏನು ಕೆಲಸ ಇರ್ತದೆ? ದೀಪ ಎಲ್ಲ ಕೆಂಪಾಗ ಶುರು ಮಾಡ್ತಾವೆ. ಅವುಗಳ ಪ್ರಕಾಶ ಅದಕ್ಕೂ ಕೆಲಸಕ್ಕೂ ಬರೋಂಗಿಲ್ಲ. ಅದಕ್ಕೆ ಅವ ಬೀರ್ಬಲ್ ಸೂರ್ಯ ಇದ್ದಂಗಿದ್ದ ಏನಾರ ಮಾಡಿ ಅವನಿಗೆ ಇಲ್ಲಿಂದ ಎತ್ತಂಗಡಿ ಮಾಡಿಸ್ಬೇಕು ಅಂತ ವಿಚಾರ ಮಾಡಿದ್ರು. ಎಲ್ಲ ಮಂತ್ರಿಗಳು ಭಾಳ ಕಂತ್ರಿ ಇರ್ತಾರೆ. ಮಂತ್ರಿಗಳು ವಿಚಾರ ಮಾಡಿ ಏನು ಮಾಡಿದ್ರು, ಒಂದು ಸಮಸ್ಯೆ ಇಟ್ಬಿಡೋಣ, ಸಮಸ್ಯೆ ಬಗೆಹರಿಸಲಿ ನೋಡೋಣ. ನೀವು ರಾಜರಿಗೆ ಹೇಳಿದರು, ರಾಜರೇ ಈ ದೇಶದೊಳಗೆ ಕಾಗೆ ಎಷ್ಟಿದಾವೋ ಹೇಳೋಣ ನಿಮ್ಮ ಬೀರ್ಬಲ್ಗೆ ನೋಡೋಣ. ಅಂದಿನ ರಾಜ್ಯಸಭೆಯಲ್ಲಿ ಅಕ್ಬರ ಎಲ್ಲರನ್ನೂ ಕುರಿತು, ಒಬ್ಬನಿಗೆ ಹೇಳೋದ್ರ ಗೊತ್ತಾಗ್ಬಿಡುತ್ತೆ ಅಲ್ಲ, ಎಲ್ಲರನ್ನೂ ಕುರಿತು ಹೇಳಿದರು, ಈ ದೇಶದಲ್ಲಿ ಎಷ್ಟು ಕಾಗೆಗಳು ಇವೆ ಲೆಕ್ಕ ಹೇಳಬೇಕು ನಮಗೆ. ಎಲ್ಲರೂ ಸುಮ್ಮನಾದರು. ನೀ ಏನಂತೀಯೋ ಬೀರ್ಬಲ್ ಅಂತ ಕೇಳಿದರು. ಯಪ್ಪ ನಮಗೊಂದು ಸ್ವಲ್ಪ ಟೈಮ್ ಕೊಡ್ರಿ ನಾಳೆಗೆ, ಯಾಕಂದ್ರೆ ಎಣಿಸ್ಕೊಂಡು ಬಂದು ಹೇಳ್ಬೇಕಲ್ಲ. ಸುಮ್ಮನೆ ಹೇಳು ಅಂತಂದ್ರೆ ಇದ್ಕಿದ್ದಂಗೆ ಹೇಳು ಅಂದ್ರೆ ನಾ ಹೆಂಗೆ ಹೇಳಿ? ಮತ್ತು ನೀವು ಟೈಮ್ ಕೊಟ್ಟರೆ ನಾಳೆಗೆ ಹೇಳ್ತೀನಿ ನಾವು. ಹಾಂ ಅಪ್ರೂವಲ್ ನಾವು, ಹಾಂ ಕೊಡ್ತೀನಿ, ಟೈಮ್ ಕೊಡ್ತೀನಿ, ನಾಳೆಗೆ ಬಂದು ಹೇಳು. ಮರ್ದಿವಸ ಬಿದ್ದ ಮಗ ಬಲಿಗೆ ಕಾಗಿಗಳು ಎಣಿಸೋರಿಗೆ ಅಲ್ಲಿ ಇರ್ತಾವೆ. ನಾವು ಒಂದು ಕಾಗಿ ಎಣಿಸೋದ್ರಾಗ ಇನ್ನೊಂದು ಕಾಗಿ ಬಂದು ಕುಂದಿರ್ತದೆ, ಇನ್ನೊಂದು ಕಾಗಿ ಹಾರು ಹೋಗಿರ್ತದೆ, ಇದ್ರಾಗ ಬೀಳ್ತಾನೆ ಬಲಿಗೆ ಅಂತ ಎಲ್ಲರೂ ಕತ್ತಿ ಮಸ್ಕೊಂಡು ಕುಂತಿದ್ರು. ಮರುದಿವಸ ಸಭೆಗೆ ಯಥಾ ಪ್ರಕಾರ ಬೀರ್ಬಲ್ಲು ನಗನಗತ ಹಸನ್ಮುಖನಾಗಿ ಬಂದ. ಮುಖದ ಮೇಲೆ ಏನೂ ಕಳೆಗುಂದಿರಲಿಲ್ಲ, ಚಿಂತೆ ಇರಲಿಲ್ಲ. ಮಹಾರಾಜ ಕೇಳ್ದ, ಅಕ್ಬರ್ ಏನಪ್ಪ ಮತ್ತು ಕಾಗೆಗಳು ಎಷ್ಟದಾವ ಇವತ್ತು ಹೇಳ್ತೀನಿ ಅಂದಿದ್ದಿಲ್ಲ, ಹೇಳು. ಹ್ಞೂ ಹೇಳ್ತೀನಿ ರೀ, 4,25,675 ಕಾಗೆಗಳಿದಾವ್ರಿ ಅಂತ ಹೇಳ್ಬಿಟ್ಟವ. ಹಂಗೆ ಕೂಡ ಉಳಿದವ್ರು ಅಂದರು, ಇಷ್ಟೇ ಇದಾವಂತ ನಿರ್ದಿಷ್ಟವಾಗಿ ಹೆಂಗೆ ಹೇಳ್ತಾನೇವ ಅಂತ ಕೇಳಿದರು. ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ದವ. ಅಲ್ಲಪ್ಪ ಕೆಲವು ಪರದೇಶಕ್ಕೆ ಹೋಗಿದ್ದು ಅಂದ್ರೆ ಕಮ್ಮಿ ಬೀಳ್ತಾವಲ್ಲ, ಅದಕ್ಕೆ ಅವ ಹೇಳ್ದೆ. ಕೆಲವು ಪರದೇಶದಿಂದ ಬರ್ತಾವಲ್ಲ, ಅದಕ್ಕೆ ಸರಿ ಹೋಯ್ತಲ್ಲ ಅಂದ. ಕಮ್ಮಿ ಬಿದ್ದರೆ ಪರದೇಶಕ್ಕೆ ಹೋಗ್ಯಾವ ಅಂತ ತಿಳ್ಕೊರಿ, ಹೆಚ್ಚಿಗಾದವಪ್ಪ ಅಂದ್ರೆ ಪರದೇಶದಿಂದ ಬಂದಾವ ಅಂತ ತಿಳ್ಕೊರಿ. ಬೇಕಾದ್ರೆ ನೀವು ಹೋಗಿ ಎಣಿಸ್ಕೊಂಬಂದು ನಮ್ಗೆ ಹೇಳ್ರಿ ಈ ಕಮ್ಮಿ ಬಿದ್ರ ಅಂತಂದವ.
ಹೆಂಗೆ ಹೇಳಕ್ಕೆ ಬರುತ್ತೆ? ಅದಕ್ಕೆ ಜೀವಿಗಳನ್ನು ಲೆಕ್ಕ ಮಾಡೋದು. ನಾ ಎಲ್ಲಿಂದ ಹೊಟ್ಟಿನಿ, ಉಪಕ್ರಮ ಉಪಸಂಹಾರ ಅಲ್ಲಿಗೆ ಬರಬೇಕೆ ಹೊರತು ಎಲ್ಲೋ ಶುರು ಮಾಡಿ ಎಲ್ಲೋ ಒಯ್ದು ಮುಗಿಸಿದ್ರೆ ನಿಮಗೆ ಎಲ್ಲೋ ಕಣ್ಣು ಕಟ್ಟು ಒಯ್ದು ಎಲ್ಲೋ ಅರಣ್ಯದಾಗ ಬಿಟ್ಟು ಅಂದಂಗಾಗುತ್ತೆ. ನಾವು ಏನು ಶುರು ಮಾಡಿವಿ ಅಲ್ಲಿಗೆ ಹೋಗ್ಬೇಕು. ನೀವು ಮನೆಯಿಂದ ಬಂದಿರಿ ಮನೆಗೆ ಹೋಗ್ತೀರಿ, ಏನು ಎಲ್ಲರೂ ಹೋಗ್ತೀರಿ? ನೀವು ಎಲ್ಲರೂ ಹೋದ್ರೆ ನಾಳೆ ಧಾರವಾಡ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ, ಹುಚ್ಚರ ಆಸ್ಪತ್ರೆಗೆ. ಮನೆಗೆ ಹೋದ್ರೆ ಚಲೋ. ಹಂಗೆ ಉಪನ್ಯಾಸ ಮಾಡೋ ಎಲ್ಲಿಂದ ಶುರು ಮಾಡ್ಯಾನ ಅಲ್ಲಿಗೆ ಹೋಗಿ ನಿಲ್ಬೇಕು, ಮತ್ತು ಅಲ್ಲಿಂದ ಶುರು ಮಾಡಬೇಕು. ಹಾಗೆ ಜೀವರಾಶಿಗಳು 84 ಲಕ್ಷ ಥರದ ಜೀವರಾಶಿಗಳು ಇದ್ದಾರ ಅನ್ನೋದನ್ನು ನಾವು ಹೇಳಲಿಕ್ಕಾಗೋದಿಲ್ಲ. ಮಹಾತ್ಮರು ಹೇಳ್ಯಾರ, ಅದನ್ನು ನಾವು ನಂಬಿಕೊಂಡು ಹೇಳ್ಕೊಂಡು ಬಂದೀವಿ. ಇಷ್ಟು ಜೀವರಾಶಿಗಳೊಳಗೆ ಮನುಷ್ಯ ಜನ್ಮದಂತಹ ಶ್ರೇಷ್ಠವಾದ ಜನ್ಮ ಮತ್ತೊಂದಿಲ್ಲ. ಜಂತು ನಾಂ ದುರ್ಲಭ ಅಂತ ಬೇರೆ ಹೇಳ್ಯಾರ ಶಂಕರಾಚಾರ್ಯರು. ಯಾಕೆ ದುರ್ಲಭ? ಸುಲಭವೂ ಅಲ್ಲ, ಅಸಾಧ್ಯವೂ ಅಲ್ಲ, ಕಷ್ಟ ಸಾಧ್ಯ. ಮನುಷ್ಯನಾಗಿ ಹುಟ್ಟುವುದು ಸುಲಭ ಅಲ್ಲ, ಅಸಾಧ್ಯನೂ ಅಲ್ಲ, ಮತ್ತು ಕಷ್ಟ ಸಾಧ್ಯ ಇದೆ. ಎಷ್ಟು ಕಷ್ಟ ಸಾಧ್ಯ ಇದೆ ಅಂತ ಕೇಳಿದರೆ ಒಂದು ಉದಾಹರಣೆ ಹೇಳ್ತಾನೆ. ನಗ ಅಂತ ಇರ್ತಾವಲ್ಲ ನಿಮ್ಮಲ್ಲಿ, ಏನು ಕೆಲವು ದಿನಕ್ಕೆ ಅವು ಸಿಗೋದಿಲ್ಲ. ನಗ ಎತ್ತಿನ ಮೇಲೆ ಕುದುರೆ ಮೇಲೆ ಇರ್ತಾರಲ್ಲ, ನಗಕ್ಕೊಂದು ತೂತು ಹಾಕಿರ್ತಾರಲ್ಲ, ಅದನ್ನು ಒಂದು ಕಡೆ ನಗ ಕಟ್ಟಿ ಕವಣಿಯಲ್ಲಿ ಕಲ್ಲು ಹಾಕಿ ಆ ನಗದು ತೂತಿನಾಗ ಹಾಯಿಸಿ ಅಚ್ಚಿ ಕಡೆ ಹೋಗ್ಬೇಕದು. ಎಲ್ಲಿ ಕೈಯಾಗ ಹೋಗಿದ ಕಲ್ಲು ಅಲ್ಲದು, ಕವಣೆನ ಕಲ್ಲು. ಎಷ್ಟು ದುರ್ಲಭ ಮನುಷ್ಯ ಜನ್ಮ ಬರೋದಕ್ಕೆ ಅನ್ನೋದಕ್ಕೆ ಉದಾಹರಣೆ ಹೇಳ್ತಾ ಇದ್ದೀನಿ ನಾನು. ಕವಣಿಯಲ್ಲಿರುವ ಕಲ್ಲು ಮೊದಲೇ ಸ್ವತಂತ್ರ ಹಿಂಗೆ ಬೀಸ್ಬೇಕು, ಬೇರೆ ಅದನ್ನು ಕವಣಿ ಹಾಗೆ ಹೋಗಂಗಿಲ್ಲ, ಅದು ಬೀಸಿ ಬಗೀತಿರ್ತಾರೆ. ಅದು ಆ ತೂತ್ನಾಗ ಹಾಯ್ದು ಅಚ್ಚಿ ಕಡೆ ಹೋಗ್ಬೇಕದು. ಸುಲಭ ಅಂತೀರಿ ಕಷ್ಟ ಸಾಧ್ಯ ಅಂತೀರಿ? ಹಾಗೆ ನೀವು ಮನುಷ್ಯರಾಗಿ ಹುಟ್ಟುವುದು ಅಷ್ಟು ಕಷ್ಟ. ಭಾಳ ಉದಾಹರಣೆ ಹೇಳೋದು ಬೇಡ, ಮುಂದಕ್ಕೆ ಹೋಗೋಣ. ಭಾಳ ಉದಾಹರಣೆ, ಯಾಕೆಂದರೆ ಖಾರ ಉಪ್ಪನೇ ಜಾಸ್ತಿ ಆದ್ರೆ ಅಡುಗೆ ಹೋಗೋದಿಲ್ಲ. ಸ್ವಲ್ಪ ಹಚ್ಚಿರ್ತಾರೆ ಖಾರ ಉಪ್ಪ. ಅದಕ್ಕೆ ಏನು ಮೇಲಿನ ಲೋಕಕ್ಕೆ ಪುಣ್ಯ ಮಾಡಿ ಹೋದ ಜೀವಿಗಳು, ಪಾಪ ಮಾಡಿ ಹೋದ ಜೀವಿಗಳು ಇರ್ತಾರಲ್ಲ, ಅವರು ಹುಟ್ಟುವಾಗ ಒಂದು ಕ್ರಮದಿಂದ ಹುಟ್ಟುತ್ತಾರೆ. ಅವರು ಮಳೆ ಹನಿಯ ರೂಪದಲ್ಲಿ ಭೂಮಿಗೆ ಬೀಳುತ್ತಾರೆ. ಆ ಮಳೆ ಹನಿಯ ರೂಪದಲ್ಲಿ ಬಂದ ಜೀವ ಧಾನ್ಯಗಳಲ್ಲಿ ಸೇರಿಕೊಳ್ಳುತ್ತಾನೆ. ಧಾನ್ಯಗಳಲ್ಲಿ ಸೇರಿಕೊಂಡು ಬೆಳೆಯುವಾಗ ದನ ಕರು ತಿಂದು ಹಾದುವಪ್ಪ ಅಂದ್ರೆ ನೀವು ಮನುಷ್ಯರಾಗಿ ಹುಟ್ಟುದು ಹೆಂಗಪ್ಪ? ಅಥವಾ ಅಲ್ಲಿ ಹುಳ ಅದು, ತೆನ್ಯಾಗ ಹುಳ ಅದು, ಹುಳದ ಹೊಟ್ಟಾಗ ಹೋಗ್ಬಿಟ್ರಿ. ಎಷ್ಟು ಕಷ್ಟ ಮನುಷ್ಯನಾಗಿ ಹುಟ್ಟೋದು ಅನ್ನೋದಕ್ಕೆ ಹೇಳಕತ್ತಿ ನಾನು. ವಿಷಯ ಬಿಟ್ಟು ಮತ್ತೊಂದು ಹೇಳೋದೇ ಇಲ್ಲ. ದನದ ಹೊಟ್ಟಾಗ ಹೋದ್ರೆ ದನಾಗ ಹುಟ್ಟಿಸ್ತೀವಿ. ಹಕ್ಕಿಗಳು ಬಂದು ತಿಂದು ಹೋಗ್ಬಿಟ್ರೆ, ಹಕ್ಕಿ ಹೊಡಿತಿರ್ತಾರಲ್ಲ, ಹಕ್ಕಿಗಳು ಬಂದು ತಿಂದು ಹೋದ್ರೆ ಹಕ್ಕಿ ಹುಡ್ತೀರಿ. ಇನ್ನು ಎಲ್ಲ ರಾಶಿ ಮಾಡಿ ಬಂದೋಬಸ್ತಾಗಿ ತಂದು ಮನ್ಯಾಗ ಇಟ್ಟಿರಿ, ಇಲ್ಲಿ ತಿಂದು ಅಂದ್ರೆ ಏನಾಗ್ತೀರಿ ಅವಾಗ? ಹೆಗ್ಗಣ ತಿಂದು ಅಂದ್ರೆ ಏನಾಗ್ತೀರಿ ಅವಾಗ? ನುಸಿ ತಿಂದು ಅಂದ್ರೆ ಏನಾಗ್ತೀರಿ ಅವಾಗ? ನಿಮ್ಮ ಅನುಭವ ಹೇಳ್ರಿ. ನೀವು ಇದನ್ನೆಲ್ಲ ತಪ್ಪಿಸ್ಕೊಂಡು ಮನುಷ್ಯ ಹುಟ್ಟಬೇಕಂದ್ರೆ ಎಷ್ಟು ಕಷ್ಟ ಅದ ಅಂತ ಅನ್ನೋದಕ್ಕೆ ಹೇಳಕತ್ತೀನಿ ನಾನು. ಇದನ್ನೆಲ್ಲ ತಪ್ಪಿಸ್ಕೊಂಡು ತಾನೇ ನೀವು ಈಗ ಮನುಷ್ಯರಾಗಿ ಹುಟ್ಟಿದ್ದು. ಸುಲಭದನ್ನು ಮನುಷ್ಯರಾಗಿ ಹುಟ್ಟುದು ಎಷ್ಟು ಕಷ್ಟ ನೋಡ್ರಿ. ಎಲ್ಲನೂ ಆಯ್ತಪ್ಪ, ಅಡುಗೆನೂ ರೆಡಿ ಆಗ್ಯದ, ಊಟಕ್ಕೆ ಕುಂತೀರಿ, ನಾಯಿ ಬಂದು ಎಳ್ಕೊಂಡು ಹೋಯ್ತಂದ್ರೆ ಏನಾಗ್ತೀರಿ ಅವಾಗ? ನಾಯಿ ಆಗ್ತಿರ್ಲಿಲ್ಲ. ಇದು ತಪ್ಪಿಸ್ಕೊಂಡು ಬಂದಿರಲಿಲ್ಲ ನೀವು. ದುರ್ಲಭ ಅನ್ನೋದು ಕೇಳಕತ್ತೀನಿ ನಾನು. ಎಷ್ಟು ಕಷ್ಟ ಇದನ್ನೆಲ್ಲ ತಪ್ಪಿಸ್ಕೊಂಡು ಬರೋದು. ಅದರಾಗ ಸಂಸ್ಕಾರಯುಕ್ತರಾದಂತಹ ತಾಯಿ ತಂದೆಯರ ಹೊಟ್ಟೆಯಲ್ಲಿ ಅನ್ನ ಹೋಗ್ಬೇಕಲ್ಲ. ಯಾರೋ ಕುಡುಕರು ಹೊಟ್ಟಾಗೋ, ಕೊಲೆ ಮಾಡೋರು ಹೊಟ್ಟಾಗೋ, ಯಾರೋ ದುರ್ವಾಸನೆ ಹುಳ್ಳ ಕಳ್ಳರು ಹೊಟ್ಟಾಗೋ ಹೋಯ್ತಂದ್ರೆ ಆ ಜನ್ಮ ಎದಕ್ಕೆ ಬರ್ತದೆ? ಮನುಷ್ಯ ಅಂಥ ಮಾನವ ಜನ್ಮ ಎದಕ್ಕೂ ಬೇಡ ಅಂತಂದ. ಅಂಥ ಜನ್ಮ ಎದಕ್ಕೂ ಬೇಡ. ಅದಕ್ಕೆ ಹೇಳ್ಯಾರವರು, ವ್ಯಾಧನೊಂದು ಮಲವ ತೊಂದರೆ ಸಲುವ ಹಾಗಕ್ಕೆ ಬೆಲೆವರಯ್ಯ ನೆಲನಾಳ್ದನ ಹೆಣನೆಂದರೆ ಒಂದು ಅಡಿಕೆಗೆ
ಕೊಂಬವರಿಲ್ಲ, ಇದರಂಥ ಶ್ರೇಷ್ಠನೂ ಯಾವುದಿಲ್ಲ, ಇದರಂಥ ನಿಕೃಷ್ಟವೂ ಯಾವುದಿಲ್ಲ. ನೋಡ್ರಿ, ನಿಮ್ಗೆ ಹೇಳ್ತೀನಿ ನಾನು, ಈಗ ಏನು ಮಹಾತ್ಮರಾಗ್ಯಾರಲ್ಲ ಅವರೆಲ್ಲ ಮನುಷ್ಯರಾಗೆ ಮಹಾತ್ಮರಾಗ್ಯಾರ, ದೇವರಾಗ್ಯಾರ, ಹೌದಿಲ್ಲ? ಮನುಷ್ಯ ಜನ್ಮ ಎಷ್ಟು ನಿಕೃಷ್ಟ ಎಷ್ಟು ಕೆಟ್ಟ ಅನ್ನೋದಕ್ಕೂ ಒಂದು ಹೇಳ್ತೀನಿ ನಾನು. ಎಮ್ಮೆ ಸತ್ರ ದೇವ್ ಆಗೋದಿಲ್ಲ, ಆನೆ ಸತ್ರ ದೇವ್ ಆಗೋದಿಲ್ಲ, ಹಾವು ಸತ್ರ ದೇವ್ ಆಗಿಲ್ಲ, ಸಿಂಹ ಸತ್ರ ದೇವ್ ಆಗಿಲ್ಲ, ಕುದುರೆ ಸತ್ರ ದೇವ್ ಆಗಿಲ್ಲ, ಮನುಷ್ಯ ಸತ್ರ ದೇವ್ ಆಗ್ತಾವ ಅಂದ್ರೆ ಇವಕ್ಕೆ ಏನು ಅನ್ಬೇಕ್ರಿ? ಇನ್ನೊಂದು, ಹುಲಿ ಸತ್ತು ಬಿದ್ದರೂ ಹೆದರುವುದಿಲ್ಲ ನೀವು, ಆನೆ ಸತ್ತು ಬಿದ್ದರೂ ಹೆದರುವುದಿಲ್ಲ. ಅದ್ರ ಇದ್ರ ಮೇಲೆ ಕಾಲು ಕೊಟ್ಟು ಏನಿದ್ದಿದ್ದು ಕಿತ್ಕೊಂಡ್ಬಂದ್ಬಿಡ್ತೀರಿ. ಹುಲಿ ಸತ್ರ ಸಂತೋಷಪಟ್ಟು ಹೋಗಿ ಹಲ್ಲು ಕಿತ್ಕೊಂಡ್ಬರ್ತೀರಿ. ಮನುಷ್ಯ ಸತ್ರ ಯಾರು ಹೋಗ್ತಾರೆ, ಲಬೋ 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 ಹೊಯ್ಕೊಂಡು ದೂರ ಓಡಿ ಹೋಗ್ತಾರೆ. ಅಪ್ಪೋ ಸತ್ತೋದು ಯಪ್ಪ, ಎಂಥ ಭಯಾನಕ ಪ್ರಾಣಿ ಇದು. ಅವನು ಹೇಳ್ತಿ ಏಕಾಂತದಲ್ಲಿ 30 ವರ್ಷ ಸಂಸಾರ ಮಾಡೋದಕ್ಕೆ 3 ನಿಮಿಷ ನಿಲ್ಲಾಕ್ತಾ ಇರಲಿಲ್ಲ. ಅವರ ಒಬ್ಬಕಿನ ಹಂಗೆ ನಿಲ್ಲ, ಯವ್ವ ನನಗಾಗೋದಿಲ್ಲ ಯವ್ವ, ಬರ್ರಿ ನೀವು ಯಾರ ಬರ್ರಿ, ನೀವು ಯಾರ ಬರ್ರಿ. ಮೊದಲು ನೀವ್ಯಾಕೆ ಬರ್ತೀರಿ ಅಂತಿದ್ಲು, ಇಬ್ಬರೇ ಇದ್ದಾಗ ಏಕಾಂತದಲ್ಲಿದ್ದಾಗ. ಅವ್ರು ಹೋಗಿ ಬೈತಿದ್ಲು, ಏನು ನಿಂದೇನು ಕೆಲಸ ಮುದುಕಿನ ಯಾಚೆ. ಯಾವಾಗ ಆತ್ಮ ಇದ್ದಾಗ, ಒಳಗೆ ಆತ್ಮ ಇದ್ದಾಗ ಹೆಂಗಂತಿದ್ಲು, ಏನ್ರಿ ನಿಮ್ಮ ಹೋಗಿ ಸಾಮಾನ್ಯ ಜ್ಞಾನವೂ ಕೂಡ ಇಲ್ಲ, ನಾವು ಏಕಾಂತದಲ್ಲಿದ್ದಾಗ ಇಲ್ಲಿ ಬರಬೇಕಾ ಅಂತಿದ್ಲು. ಈಗ ತಂಗಿ ನೀವು ಏಕಾಂತದಲ್ಲಿ ಭಾಳ ಇರ್ತಿದ್ರಲ್ಲ, ಇಲ್ಲೇ ಇರೋ ಬೇರೆಯವ್ರಿಗೆ ಹೋಗಿ ಹೇಳಿ ಬರ್ತೀನಿ. ಯವ್ವ ನನ್ನ ಕೈಲಿ ಹಾಕಲ್ಲವ್ವ, ನನ್ನ ಕೈಲಿ ಹಾಕಲ್ಲ. ಎಲ್ಲಕ್ಕಿಂತ ಮೊದಲು ಹೊಯ್ಕೊಂಡು ಹೊರಗೋಡು ಹೋಗ್ತಾಳೆ. ಹೆಂಗೆ ಶ್ರೇಷ್ಠ ಹೆಂಗೆ ಕನಿಷ್ಠ ಲೆಕ್ಕ ಹಾಕಿರಿ ನೀವು. ಮನುಷ್ಯ ಜನ್ಮ ಹೆಂಗೆ ಶ್ರೇಷ್ಠ? ತಪಸ್ಸು ಮಾಡಿದ್ರೆ, ದುಡ್ಕೊಂಡ್ರೆ, ಪಡ್ಕೊಂಡ್ರೆ ಶ್ರೇಷ್ಠ. ಸುಮ್ಮನೆ ಪಶುಗಳು ಹುಟ್ಟದ, ದನ ದುಡ್ದ, ದನ ತಿಂದ, ದನ ಸತ್ತಂಗೆ ಸತ್ತ ಅಂದ್ರೆ ಇಂಥ ಜನ್ಮಕ್ಕೆ ಯಾರಿಗೆ ಹೊಗಳ್ತಾರೆ? ಇವಕ್ಕೆ ಮನುಷ್ಯರೇ ಅನ್ನೋದಿಲ್ಲ ಇವಕ್ಕೆ. ಅರ್ಜುನನಿಗೆ ಮಾತ್ರ ನರ ಅಂತ ಕರೀತಾರೆ. ನರ ಅಂದ್ರೆ ಏನಪ್ಪ? ಅನಾತ್ಮ ವಿಷಯೇಶು ಏನ ರಮಂತಿ ತೇ ನರಹ. ಅನಾತ್ಮ ವಿಷಯಗಳಲ್ಲಿ ಅಂದರೆ ತಾನಲ್ಲದ ತನ್ನದಲ್ಲದ ಸ್ವಪ್ನ ಸದೃಶವಾದ ಸುಳ್ಳಾದ ವಸ್ತುಗಳಲ್ಲಿ ಯಾರು ಪ್ರೀತಿಯನ್ನು ಇಟ್ಟಿಲ್ಲವೋ ಅವರಿಗೆ ನರರು ಅಂತ ಕರೀತಾ ಇದ್ದಾರೆ. ಇನ್ನೊಂದು ಹೇಳ್ತೀನಿ ನಿಮಗೆ ಮನುಷ್ಯರು ಅಂತ ಕರೆದ್ರು, ಅವರಿಗೆ ಮಹಾತ್ಮರು ಅಂತ ಕರೆದ್ರು. ಯಾಕೆ? ನಿಮ್ಮಂಗೆ ಅವರು ಹುಟ್ಟ್ಯಾರಲ್ಲಪ್ಪ, ನಿಮ್ಮಂಗೆ ಬೆಳೆದಾರೆ, ನಿಮ್ಮಂಗೆ ಉಣ್ತಾರೆ. ಯಾಕಂದರೆ ಮನಸ್ಸು ಹೇಳ್ದಂಗೆ ಯಾರು ಕೇಳ್ತಾರ ಅವರು ಮನುಷ್ಯರು, ಯಾರ ಮಾತನ್ನು ಮನಸ್ಸು ಕೇಳ್ತದ ಅವರು ಮಹಾತ್ಮರು. ಇಷ್ಟೇ ವ್ಯತ್ಯಾಸ ನೋಡ್ರಿ. ಮನಸ್ಸನ್ನು ಯಾರು ತಮ್ಮ ಹತೋಟಿಯಲ್ಲಿಟ್ಟುಕೊಂಡು ಸಾಧನೆ ಮಾಡಿ ಸಿದ್ಧಿಯನ್ನು ಪಡೆಯುತ್ತಾರೆಯೋ ಅವರು ಮಹಾತ್ಮರು. ಯಾರು ಮನಸ್ಸು ಹೇಳ್ದಂಗೆ, ಅದಕ್ಕೆ ನಿಜಗುಣಿಸಿಗಳು ಹೇಳ್ಯಾರ, ಮನಸ್ಸಿಗೆ ಬಂದಂತೆ ನಡೆಯದ ಗೃಹದಲ್ಲಿ. ಮನಸ್ಸು ಹೇಳ್ದಂಗೆ ನಡೆದೆ ಅಂದ್ರೆ ಹಾಳಾಗ್ತೀಯೇ. ಮತ್ತು ಹೆಂಗೆ ಮಾಡ್ಬೇಕ್ರಿ? ಗುರುಗಳು ಹೆಂಗೆ ಹೇಳ್ತಾರೆ ಹಂಗೆ ಕೇಳು. ಮನಸ್ಸು ಬಂದಂಗೆ ನಡೆದೆ ಅಂದ್ರೆ ಮಂಗೆ ಆಗ್ತೀಯೇ, ಆ ಜನ್ಮ ಹಾಳಾಗಿ ಹೋಗುತ್ತೆ. ಅದಕ್ಕೆ ಹೇಳ್ಯಾರು, ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪಯ್ಯ, ಇಂಥ ಜನ್ಮ ಸಿಕ್ಕೀತೇನ್ರಪ್ಪಯ್ಯ. ಕಾಲು ಕಣ್ಣು ಮೇಲು ನಾಲಿಗೆ ಇರಲಿಕ್ಕಾಗಿ ಕಾಲಹರನ ಪೂಜೆ ಮಾಡೋದು ಬಿಟ್ಟಿರಪ್ಪಯ್ಯ. ನೋಡಿ ಹೆಂಗೆ ಹೇಳ್ತಾರ. ನಾಳೆ ಯಮ ತಗೊಂಡು ಹೋಗುವಾಗ ತಾಳು ಅಂದರೆ ಹೆಂಗೆ ತಾಳಿರಪ್ಪಯ್ಯ. ಗದ್ದ ತುಟಿ ಹಿಡಿದು ಹೇಳ್ತಾರೆ, ಗದ್ದರಿಸಿ ಹೇಳಂಗಿಲ್ಲ. ಕಲಿಯುಗದಲ್ಲಿ ಹಂಗೆ ಹಿಡಿದು ನಡೆಯಂಗಿಲ್ಲ. ನಮಿಸಿ ಬುದ್ಧಿಯೇ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂಬೆನಯ್ಯ ಅಂತ ಒಬ್ಬರು ಶರಣರು ಹೇಳ್ತಾರೆ. ಅದಕ್ಕೋಸ್ಕರವಾಗಿ ನೀವು ಎಂಥ ಅಮೂಲ್ಯವಾದ ಮಾನವ ಜನ್ಮ ತೊಗೊಂಡು ಬಂದಿರಿ, ಅದನ್ನು ಸ್ವಲ್ಪ ಅರ್ಥ ಮಾಡ್ಕೋರಿ. ಚಟ ಮಾಡಿ ಹಾಳು ಮಾಡ್ಕೋಬೇಡ್ರಿ, ಕುಡ್ದು ಹಾಳು ಮಾಡ್ಕೋಬೇಡ್ರಿ, ವಿಷಯಗಳನ್ನು ಅನುಭವಿಸಿ ಹಾಳು ಮಾಡ್ಕೋಬೇಡ್ರಿ ಅಂತ ಹೇಳಕತ್ತಾರೆ. ಹೆಂಗಂದ್ರೆ ನಮ್ಮ ಗುರುಗಳು ಅದ್ವೈತಾನಂದ ಸ್ವಾಮಿಗಳು ಒಂದು ಉದಾಹರಣೆ ಹೇಳ್ತಿದ್ರು. ಒಬ್ಬ ಬಡವಿ ಮುದುಕಿದ್ಲ ಆ ಊರಾಗ. ಆಕಿದೇನು ಆಸ್ತಿ ಇರಲಿಲ್ಲ, ದಿನ ಕೂಲಿ ಮಾಡಿ ಬದುಕ್ತಿದ್ಲು. ಆಕಿಗೆ ಒಂದು ಆಸೆ ಆಯಿತು. ಯಾರೋ ಮದುವೆಗೆ ಕರೆದಿದ್ರು, ದೊಡ್ಡ ಶ್ರೀಮಂತರು ಮದುವೆಗೆ ಕರೆದಾಗ ಆಕಿಗೆ ಅನ್ನಿಸ್ತು, ನಾನು ಇಂಥ ಬಣ್ಣ ಹರಿದು ಹೋದ ಬಟ್ಟೆಯನ್ನು ಹಾಕ್ಕೊಂಡು ಹೋದ್ರೆ ನನಗೆ ಯಾರೂ ಅಲ್ಲಿ ಗೌರವ ಕೊಡಂಗಿಲ್ಲ. ಅದಕ್ಕೆ ನಾ ಹೆಂಗೂ ದಿನ ಕೆಲ್ಸಕ್ಕೆ ಹೋಗ್ತೀನಿ, ಸಾವುಕಾರ ಮನ್ಯಾಗ ಅವ್ರಿಗೆ ಕೇಳಿದ್ರೆ ಅವ್ರು ಜರ್ತರಿ ಸೀರೆ ಕೊಟ್ಟಪ್ಪ ಅಂತಂದರೆ ನಾ ಇವತ್ತೊಂದಿನ ಉಟ್ಕೊಂಡು ಹೋಗಿ ನಾಳೆಗೆ ಹೋಗುತ್ತಂದು ಕೊಟ್ರೆ ಆಯ್ತಲ್ಲ ಅಂದ್ಲು. ಹೋದ್ಲು. ಸಂಕೋಚ ಪಡ್ತಾ ಅವ್ರ ಮನೆಗೆ ಹೋದಾಗ, ಯಾಕೆ ಬಂದು ಏನು ಸುದ್ದಿ ಅಂತ ಕೇಳಿದ್ರು.
ನಾನು ಮದ್ವೆಗೆ ಹೋಗ್ಬೇಕಾಗಿದ್ರು. ಹೋಗಲ್ಲ, ಯಾರು ಬೇಡಂದ್ರು. ಅಲ್ಲ, ಇಂಥ ಸೀರೆ ಉಟ್ಕೊಂಡು ಹೋದ್ರೆ ಅವರೆಲ್ಲ ಭಾರಿ ಭಾರಿ ಜನ ಬಂದಿರ್ತಾರೆ, ನನಗ್ಯಾರು ಕೇಳ್ತಾರೆ ಅಂದರು. ಮತ್ತೇನು ಬೇಕು, ನಮಗೊಂದು ಒಳ್ಳೆ ಕಟ್ಟುಡು ಸೀರೆ ಅಂತ ಕಟ್ಟಿ ಕಟ್ಟಿ ಉಡೋದು. ಆಗಲೇ ತಂದದಾಗ ಬಿಚ್ಚಿಡೋದೆ, ಮತ್ತು ಹಬ್ಬ ಹುಣ್ಣಿವಿದ್ದ ಕಟ್ಕೊಳ್ಳೋದೆ, ಅದಕ್ಕೆ ಕಟ್ಟಿ ಉಡು ಸೀರೆ ಅಂತ ಅದಕ್ಕೆ ಕರಿತಿರ್ಬೇಕು. ಕೇಳಿದ್ಲು, ಯಾರು ಬೇಡಂತ ತೊಗೊಂಡೋಗುವ ಅಂಥೇಳಿ. ಒಳ್ಳೆ ಈಗಿನ ಕಾಲಕ್ಕೆ 25,000 30,000 ರೂಪಾಯಿ ಸೀರೆ ಆಗಿನ ಕಾಲಕ್ಕೆ 2,000 ಸಿಗ್ತಿದ್ದು. ತೆಗೆದು ಕೊಟ್ಟರು, ಉಟ್ಕೊಂಡ್ಲು, ಕರಡಿ ಮುಂದೆ ನಿಂತು ನೋಡಿದ್ಲು, ವಿಭೂತಿ ಹಚ್ಕೊಂಡು ಚಂದ ಕಾಣ್ತೀನಿ ಅಂದ್ಲು. ಹೋದ್ಲು. ಸಾಯಂಕಾಲ ಅವರೆಗೆ ಮದುವೆ ಗದ್ದಲ. ಅವ್ರು ಕೂಡ ಮಾತಾಡಿ ಇವ್ರು ಕೂಡ ಮಾತಾಡು ಬರೋದಕ್ಕೆ ತಡನೇ ಆಯಿತು. ತಡ ಆದ ಕೂಡಲೇ ಆಕೆಗೆ ಗೊತ್ತಿಲ್ವಲ್ಲ, ರೂಢಿ ಬೇಕ್ರಿ, ಕಾಳಜಿ ಇಡಬೇಕು, ಮತ್ತೊಂದು ಉಟ್ಕೋಬೇಕು ಅನ್ನೋದನ್ನು ರೂಢಿ ಬೇಕು. ರೂಢಿನೇ ಇಲ್ಲ ಆಕೆಗೆ. ಹಾಗೆ ಮರ್ಕೊಂಡ್ಬಿಟ್ರೆ, ಹಾಗೆ ಮರ್ಕೊಡ್ಲು. ಯಾರೋ ಬಂದು ಬಾಗಿಲು ಬಡ್ದಂಗಾಯ್ತು. ಬಾಗಿಲು ತೆಗೆದು ಕೂಡಲೇ ಯಾಕಂದ್ರು, ನಾಳೆಗೆ ಹತ್ತಿ ಬಿಡಿಸ್ಲಿಕ್ಕೆ ಬರಬೇಕು, ನೀನು ಬೆಳಿಗ್ಗೆನೇ ಬೇಗ ಬಂದ್ಬಿಡು ಅಂದ್ರು. ಅವರು ಯಾರು ಬೇಡ ಅಂತಾರೆ. ಸರಿ, ಆಕೆಗೆ ಏನು ಖಬರೇ ಇಲ್ಲ. ಹಂಗೆ ಬೆಳಿಗ್ಗೆ ಎದ್ದಕ್ಕೇನೆ ಮುಖ ತೊಳ್ಕೊಂಡಕ್ಕೇನೆ ಹಂಗೆ ಅದೇ 25,000 ರೂಪಾಯಿ ಸೀರೆ ಉಟ್ಕೊಂಡ ಹೋಗಿಬಿಟ್ಲಕ್ಕಿ. ಆಕೆಗೆ ಗೊತ್ತಿಲ್ಲ, ಏನಿಲ್ಲ, 25,000 ರೂಪಾಯಿ ಸೀರೆ ನಾವು ಉಟ್ಕೊಂಡೇನೋದು ಗೊತ್ತಿಲ್ಲ ಆಕೆಗೆಲ್ಲ, ನಿಮಗೂ ಗೊತ್ತಿಲ್ಲ. ಯಾಕೆ, ನೀವು ಇಂಥ ಪರಮಾತ್ಮನಿರ್ಮಿತವಾದ ಮಾನವ ಜನ್ಮ ಥಳ 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 ಹೊಳೆಯುವಂಥ ಮಾನವ ಜನ್ಮ ಧರಿಸ್ಕೊಂಡು ಬಂದಿರಿ. ಆ ಮುದುಕಿಗೆ ಹ್ಯಾಂಗೆ ನಾ 25,000 ರೂಪಾಯಿ ಸೀರೆ ಹುಟ್ಟೀನಿ, ಅದು ಬ್ಯಾರೆ ಅವ್ರದ್ದದ, ಅದು ಅವ್ರದ್ದಲ್ಲ, ಇದನ್ನು ನಿಮ್ಮದು ಬ್ಯಾರೆ ಅವ್ರದ್ದೇ, ಇದು ಪಂಚಭೂತಗಳದ್ದದ, ನಿಮ್ಮದು ಅಲ್ಲಿದು, ನಿಮ್ಮದಾದ್ರೆ ಇಲ್ಲಿ ಯಾಕೆ ಬಿಟ್ಟು ಹೋಗ್ತಿದ್ರಿ ನೀವು ಹೋಗುವಾಗ. ಅದಕ್ಕೆ ನೋಡ್ರಿ, ಬಾಂಬೆಯಲ್ಲಿ ಮಗ ಇರ್ತಾನೆ, ಫೋನ್ ಮಾಡ್ತಾರೆ, ಓಡಿ ಬರ್ತಾನೆ, ಓಡಿ ಬಂದು ಅಳಕ್ಕೆ ಶುರು ಮಾಡ್ತಾನೆ, ಹೆಣದ ಮೇಲೆ ಬಿದ್ದು, ಯಪ್ಪ ನೀ ಎಲ್ಲೋ ಅದೇ ಯಪ್ಪ, ನನಗೊಂದು ಮಾತು ಹೇಳಿಲ್ವಲ್ಲ ಯಪ್ಪ, ನಾ ಮುಖ ನೋಡಲಿಲ್ಲವಲ್ಲ. ಅಲ್ಲಿ ವೀರಯ್ಯ ಸ್ವಾಮಿಗಳಂತವ್ರು ಇದ್ರು. ಏನು ಹುಚ್ಚಿದೆಯೋ ತಮ್ಮ ನೀನು, ಅಲ್ಲೋ ನಿಮ್ಮ ಅಪ್ಪ ಇಲ್ಲೇ ಮಲ್ಕೊಂಡಾನ, ಮುಖ ನೋಡಲ್ಲ, 10 ಸಾರಿ ನೋಡು, 20 ಸಾರಿ ನೋಡು, ಇವ ನಮ್ಮ ಅಪ್ಪ ಅಲ್ಲೋ ಯಪ್ಪ, ಇದು ಹೆಣ ಅದು ಯಪ್ಪ, ನಮ್ಮ ಅಪ್ಪ ಹೋಗ್ಯಾನೋ ಯಪ್ಪ ಅಂತ. ನಾವು ಎಂದು ಶಾಸ್ತ್ರ ಕೇಳಿಲ್ಲ, ಎಂದು ಪುರಾಣ ಕೇಳಿಲ್ಲ, ಯಾವ ಗುರುಗಳ ಹತ್ರ ಹೋಗಿಲ್ಲ. ಅವನಿಗೆ ಗೊತ್ತದ ಆತ್ಮ ಬೇರೆ ಅನಾತ್ಮ ಬೇರೆ ಅಂತ, ಅವನಿಗೆ ಸಹ ಗೊತ್ತದ. ನಿಮಗೆ ಗೊತ್ತಿಲ್ಲ ಅಂದ್ರೆ ಮನುಷ್ಯ ಜನ್ಮ ಹೊತ್ಕೊಂಡು ಬಂದು ಏನು ಪ್ರಯೋಜನ? ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಕ್ಕಾಗಿಯೇ ಮನುಷ್ಯ ಚರ್ಮ ಬಂದಿದೆ. ಕೆಡುವ ಶರೀರದ ಸಫಲತೆ ಯಾವುದು? ಆನಾರೆಂದು ತಿಳಿಯುವುದು. ನಿಜಗುಣ ಜಿಗಡೆ ಅದನ್ನು ಹೇಳ್ಯಾರ. ಶರೀರ ಅಂತೂ ಕೆಟ್ಟು ಹೋಗುತ್ತೆ, ಯಾರ್ದು ಎಲ್ಲಿ ನೀವು ಅಮೃತದ ಕುಪ್ಪೆಯಲ್ಲಿಟ್ಟರು ಕೂಡ ಕೆಡ್ಲಾರ್ದೆ ಇರುವುದಿಲ್ಲ ಅದು. ನೀವು ಹೆಂಗಾರ ಮಾಡಿರಿ, ಏನಾರ ಸಿದ್ಧಿ ಮಾಡ್ಕೋರಿ, ಏನಾರ ಔಷಧ ತಿನ್ನಿರಿ, ನೀವು ಏನೇ ಮಾಡಿರಿ, ಅದು ತನ್ನ 6 ವಿಕಾರಗಳನ್ನು, ಅದು ತನ್ನ ಅನ್ನದ ಗುಣ, ತಂದೆ ಗುಣ ಹೊಂದೋದ, ಅದು ಕೆಟ್ಟೇ ಹೋಗ್ತದೆ. ಯಾರೂ ಕೂಡ ಜಗತ್ತಿನಲ್ಲಿ ಸ್ಥಿರವಾಗಿ ಇಲ್ಲ. ಆ ಮುದುಕಿಗೆ ಅದು ಗೊತ್ತಿಲ್ಲ ಪಾಪ. ಹಾದು ಹೊಲಕ್ಕೆ ಹತ್ತಿ ಹೊಲದಾಗ ಕಟ್ಟಿಗೆ ಹಾಯ್ತಿದ್ದು, ಆ ಕಡೆ ಹತ್ತಿ ಒಡೆದಿತ್ತು. ಆಕೆಗೆ ಗೊತ್ತಿಲ್ಲ ನಾ ಏನು ಮಾಡ್ತೀನಿ ಅಂತ. ಅದನ್ನೇ ಉಡಿ ಮಾಡಿಕೊಂಡ್ಲು, ಹತ್ತಿ ಬಿಡಿಸಿದ್ಲು, ಅದ್ರ ಹಾಕಿದ್ಲು, ಆ ಕಡೆ ಕಟಿ ಚುಚ್ಚಿದ್ದು. ಸಾಯಂಕಾಲದವರೆಗೆ ಒಂದು ಮಣ 2 ಮಣ ಹತ್ತಿ ಬಿಡಿಸಿ ಆ ಮನೆಗೆ ಬಂದು ಹೆಂಗೆ ನೋಡಿದ್ಲು, ಯಪ್ಪ ನಾ ಕೆಟ್ಟದ್ಲು. ಜರಿ ಸೀರಿ ನಂದಲ್ಲ, ಸಾವುಕಾರ್ದು ಉಟ್ಕೊಂಡಿನಿ, ಹೊರದದ. ಇನ್ನು ಅವ್ರಿಗೇನು ಹೇಳೋದು? ಅವ್ರಿಗೆ ಹೇಳೋದು ಸೀರೆನ ನಂದಲ್ಲ, ಬೇರೆಯವ್ರದ್ದು ಉಟ್ಕೊಂಡೋಗಿನಿ. ನೀವು ಬೇರೆಯವ್ರ ಸೀರೆನೇ ಉಟ್ಕೊಂಬಂದಿರಿ. ಈ ಮನುಷ್ಯ ಜನ್ಮ ಅದಲ್ಲ, ಇದು 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 ನಿಮ್ಮದಲ್ಲ, ಪಂಚಭೂತಗಳದ. ಸ್ವಲ್ಪ ಬಿಚ್ಚಿ ನೋಡ್ರಿ, ಏನದ? ಮಣ್ಣದ, ನೀರದ, ಬೆಂಕಿ ಅದ, ಒಳಗೆ ಗಾಳಿ ಅದ, ಪೊಳ್ಳದ. ಪೊಳ್ಳಿರೋದ್ರಿಂದ 4-5 ರೊಟ್ಟಿ ಒಳಗೆ ಹೋಗ್ತಾವೆ. ಆಕಾಶ ಅದ. ಮತ್ತಿದರಾಗ ದೇಹ ಅನ್ನೋದು ಎಲ್ಲಿದಪ್ಪ? ಹುಡುಕಿ ನೋಡಿದ್ರೆ ಇಲ್ಲ. ಅದಕ್ಕೆ ಬೇರೆ ಬೇರೆ ಹೆಸರು ಇದಾವೆ. ಕೈ, ಕಾಲು, ಮೂಗು, ಕಣ್ಣು, ಬೆನ್ನು, ಎಲ್ಲ ಹಿಂಗೆ ಬೇರೆ ಬೇರೆ ಹೆಸರು ಹೊರತದೆ. ದೇಹ ಎಲ್ಲಿದ? ನಾವು ಮಾತ್ರ ಹೆಸರು ಮಾತ್ರ ಇದೆ, ವಸ್ತು ಅಲ್ಲಿಲ್ಲ. ಇಂಥ ಮಾಯಿಕವಾದ ವಸ್ತುವನ್ನು ನಂಬಿಕೊಂಡು ಇವತ್ತಿಗೂ ಕೂಡ ಶಾಸ್ತ್ರ ಹೇಳೋರು ಕೂಡ ಕನ್ನಡಿ ಮುಂದೆ ನಿಂತ್ಕೊಂಡು ಹಿಕ್ಕೋತಾರ ಅಂದ್ರೆ ಇವ್ರಿಗೆ ಎದರಲ್ಲೇ ಉಗಿಬೇಕು. ಶಾಸ್ತ್ರ ಹೇಳೋರು ನೀವಲ್ಲ ಮಾರಾಯರೇ. ಕಿಶೆದಾಗ ಒಂದು ಹಣಿಗೆ ಇಟ್ಟಿರ್ತಾರ, ಈಚೆ ಕಡೆ ಕಿಶೆದೊಳಗೆ ಒಂದು ಕರಡಿ ಇಟ್ಟಿರ್ತಾರ. ದಾವಣಗೆರೆಯಲ್ಲಿ ಜಡಿಸಿದ್ದಪ್ಪ ಅಂತಿದ್ರಂತ ವೃತ್ತಿ ಪ್ರಭಾಕರ ಅದು ಹೇಳ್ತಿದ್ರು. ಹಿಂಗೆ ಯಾರ ಮಾಡಿದ್ರೆ ಆ ಮಗನಿಗೆ ಮುಕ್ಕಳಿ ಮೇಲೆ ಓದಿವ ಏನು ನೋಡ್ತಾನೆ? ಮಿಥ್ಯಾರೂಪ ಕನ್ನಡಾಗ ನೋಡ್ತಾನೆ. ಇನ್ನೂ ಇಷ್ಟೆಲ್ಲ ಶಾಸ್ತ್ರ ಕೇಳಿದ್ರು ಮಿಥ್ಯಾರೂಪ ನೋಡ್ತಾನ.
ಅಂತ ಬೇಯ್ತಿದ್ರಂತವು. ಈಗಿನ ಕಾಲದಾಗ ಬೇಯ್ದ್ರಾಯ್ತು, ಯಾರು ಹತ್ತಿರ ಬರಂಗಿಲ್ಲ. ಒಂಟೆ ಗೂಗಿ ಮಠದನಕ್ಕಾಗಿ ಅವನೊಬ್ಬನಾಗ ಇರ್ಬೇಕಾಗುತ್ತೆ ಅಷ್ಟೇನೆ. ಬೇಯೋಂಗಿಲ್ಲ ಯಾರಿಗೂ. ಶಾಲ್ಯಾಗ ಮೇಷ್ಟ್ರು ಹೊಡ್ಯಂಗಿಲ್ಲಂತ. ಹೆಂಗೆ ವಿದ್ಯೆ ಕಲಿಸೋದು? ಶಿಕ್ಷಾ ಕೊಡ್ಲಾರ್ದೆ ಮೋಕ್ಷ ಆಗೋದಿಲ್ಲ. ಶಿಕ್ಷಾ ಅಧ್ಯಾಯ ಅಂತಲೇ ತೈತರಿಯ ಉಪನಿಷತ್ನಲ್ಲಿದೆ. ಶಿಕ್ಷಾ ವ್ಯಾಖ್ಯಾಸ್ಯಾಮ ವರ್ಣಸ್ವರ ಮಾತ್ರ ಬಲಂ ಸಾಮ ಸಂಧಾನ ಅಂತಿದೆ. ಶಿಕ್ಷಣ ಇಲ್ಲಿ. ಇವಾಗ ಮೋಕ್ಷ ಹೆಂಗಾಗುತ್ತೆ? ನಾನು ಯಾಕೆ ಹೇಳಿದೆ ಇದೆಲ್ಲ ಅಂದ್ರೆ, ಕಥೆಗೋಸ್ಕರ ಕಥೆ ಹೇಳಿಲ್ಲ. ಆಕೆ ಹೆಂಗೆ ಸೀರೆ ಹಾಳು ಮಾಡ್ಕೊಂಡ್ಲು, ಹಾಗೆ ನೀವು ಮುಪ್ಪಿನ ಕಾಲಕ್ಕೆ ಅದೇ ಜರಿ ಸೀರೆ ಹಂಗೆ ಆಗಿರ್ತೀರಿ. ಅವಾಗ ಯಾರು ನಿಮಗೆ ಕೇಳುವುದಿಲ್ಲ. ಅದಕ್ಕೋಸ್ಕರ ಏನು ಮಾಡಂತಾರೆ ಅವರು, ನೆಣವಿದ್ದಾಗಲೇ ಸೇವೆ, ಹಣವಿದ್ದಾಗಲೇ ದಾನ, ಗುಣವಿದ್ದಾಗಲೇ ಮಾಡಿ ಪಡೆ ಆತ್ಮ. ಅದಕ್ಕೆ ಅವ್ರು ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಇದ್ದಾಗ ಮಾಡ್ರು, ಶರೀರದಲ್ಲಿ ಶಕ್ತಿ ಇರುವಾಗ ಗುರು ಸೇವೆ ಮಾಡ್ರಿ. ಕೊಡಬೇಕನ್ನೋ ಮನಸ್ಸಿದ್ದಾಗ ಕೊಟ್ಟು ಬಿಡ್ರಿ, ನಾಳೆಗೆ ಅನ್ಬೇಡ್ರಿ. ಹಣವಿದ್ದಾಗಲೇ ಭಕ್ತಿ, ಗುಣವಿದ್ದಾಗಲೇ, ಅದು ಮತ್ತು ಗುಣ ಬೇಕು. ಎಷ್ಟೋ ಸಾರಿ ಕೊಡಬೇಕು ಅಂತ ಜೋಬನಾಗ ಕೈ ಹಾಕಿದ್ದು ಮನಸ್ಸು ಬದಲಾವಣೆ ಮಾಡುತ್ತೆ. ಅಷ್ಟಾಗಿ ಕೊಡಬೇಕು. ಒಂದು 5 ರೂಪಾಯಿ ಕೊಟ್ಟರೆ ನಡೆಯಂಗಿಲ್ಲ. ಮೊದಲು 100 ರೂಪಾಯಿ ಕೊಡ್ಬೇಕು ಅಂದಿದ್ದ, 50 ರೂಪಾಯಿ ಕೊಟ್ಟರೆ ನಡೆಯಂಗಿಲ್ಲ. 50 ಯಾಕೆ ಕೊಡ್ಬೇಕು? ಎದಕ್ಕರ ಆಗ್ತದಲ್ಲ ಮನೆಗೆ. ಮತ್ತೆ ಕೊಟ್ಟದ್ದು ತನಗೆ, ನಿನಗೋಸ್ಕರ ನೀನು ಕೊಡು, ಬೇರೆಯವ್ರಿಗೋಸ್ಕರ ಅಲ್ಲ, ನಿನಗೋಸ್ಕರ ನೀನು ಕೊಡು. ಇಂದು ಕೊಟ್ಟಿದ್ದು ನಿನಗೆ ಮುಂದೆ ಬರ್ತದೆ. ಬೀಜ ಬಿತ್ತಿದ್ರೆ, ಹಿಡಿ ಬೀಜ ಬಿತ್ತಿದ್ರೆ ಪಡಿಯಾಗಿ ಬರ್ತದೆ 1 ವರ್ಷದೊಳಗೆ. ಇದನ್ನು ಅನುಭವ ಮಾಡ್ಕೊ ನೀನು. ಪಂಪ್ ಸೆಟ್ನೇನು ನೀರು, ಬೋರ್ನೇ ನೀರು ತೆಗೆದ್ರೆ ಮತ್ತೆ ಹೊಸ ನೀರು ಬರ್ತದೆ. ನೀ ತೆಗಿಲಿಲ್ಲ ಅಂದ್ರೆ ಅಷ್ಟೇ ಇರ್ತದೆ, 80 ಅಡಿಗೆ ಇರ್ತದೆ. ನೀರು ಜಾಸ್ತಿ ಇರೋದ್ರೆ ಕಮ್ಮಿ ಇರೋದು, ಅದು 80 ಅಡಿಗೆ ಬಂದು ನಿಂತು ಬಿಡ್ತದೆ. ತೆಗದಿ ಮತ್ತೆ ಮರುದಿವ್ಸ ಅಷ್ಟೇ ನೀರು ಇರ್ತದೆ. ಹಂಗೆ ನೀನು ಕೊಟ್ಟು ದಾನ ಮಾಡಿದಿ ಅಂದರೆ ಮತ್ತೆ ನೀನು ಗೊತ್ತಿರಲಾರ್ದಾಗ ಬಂದು ಸೇರ್ಕೋತದೆ. ಅದಕ್ಕೆ ಮನುಷ್ಯ ಜನ್ಮ ಏನದಲ್ಲ, ಇದು ಸಾಮಾನ್ಯ ಇಲ್ಲ, ಬಹಳ. ಅದಕ್ಕೆ ಹೇಳ್ತಾರೆ ಸುಭಾಷಿತಕಾರ, ಭಾಳ ಚಂದ ಹೇಳ್ತಾರೆ ಅವರು. ಮಾತಾ ಪುಣ್ಯ ಪಣ್ಣೇನ ವಿಕ್ರೀತೋಯಂ ತನು. ಬಹಳ ಬಹಳ ದುಡ್ಡು ಕೊಟ್ಟು, ಪುಣ್ಯವೆಂಬ ದುಡ್ಡನ್ನು ಕೊಟ್ಟು ಈ ಮನುಷ್ಯ ಶರೀರ ಕೊಂಡ್ಕೊಂಬಂದಿದ್ಯೋ. ಇದನ್ನು ಅರ್ಥ ಮಾಡ್ಕೋ. ಎದಕ್ಕೆ ಬಂದಿದ್ದು ನೀನು? ಏನು ಮಾಡಬೇಕಂತ ಬಂದಿದ್ದಿ? ಏನು ಗೊತ್ತೇ ಇಲ್ಲ ಅವನಿಗೆ. ಅದಕ್ಕೆ ಹೇಳ್ತಾರೆ ಅವರು, ನೀನು ಯಾರಿದ್ದಿ ಅನ್ನೋದು ನೀನು ತಿಳ್ಕೊ ಮೊದಲು. ಆರು ನಾನೆಂದು ವಿಚಾರಿಸು. ನೀನು ಹೊರಗಿಂದ ವಿಚಾರ ಮಾಡೋಕ್ಕೆ ಹೋಗಬೇಡ, ಒಳಗೆ ಸಾಕಷ್ಟದ ವಿಚಾರ. ನೀನು ಯಾರನ್ನು ಮೊದಲು ನಿನಗೆ ತಿಳ್ಕೊ. ನೀ ಯಾರನ್ನು ತಿಳ್ಕೊಳಕ್ಕೆ ಹೋದೆ ಅಂದ್ರೆ ತಿರುಗಿ ಬರೋದೇ ಇಲ್ಲ, ನೀನೇ ಪರಬ್ರಹ್ಮನ ಆಗಿಬಿಡ್ತೀಯ. ಯಾಕೆ ಉಪ್ಪಿನ ಗೊಂಬಿ ಸಮುದ್ರದಾಗ ಇಳಿದು ತಳ ನೋಡಿ ಬರ್ತೀನಿ ಅಂತ ಆದ್ರೆ ತಿರುಗಿ ಬರ್ತದೆ ಅನ್ನೋದು. ಆಗ ನೀವು ಏನು ಅಂತ ವಿಚಾರೇಣ ನಿವರ್ತತೆ. ವಿಚಾರ ಮಾಡುವುದರಿಂದ ಅಜ್ಞಾನ ಹೋಗುತ್ತೆ, ಬಂಧ ಹೋಗುತ್ತೆ, ಸಂಶಯ ಹೋಗುತ್ತೆ. ನೀವು ಯಾರಾಗ್ತೀರ ಅವಾಗ? ಶುದ್ಧವಾದ ಪರಬ್ರಹ್ಮವೇ ಆಗ್ತೀರಿ. ಅದಕ್ಕಾಗಿ ನೀವೇನು ಮಾಡಬೇಕು ಅಂದರೆ, ಶರಣರು ಮಾಡಿದ್ರು ನೋಡ್ರಿ, ಅದೇ ಕೆಲಸ ಮಾಡಿದ್ರು ಅವರು. ಅವ್ರು ಏನು ಮಾಡಿದ್ರು ಅಂದರೆ, ಇನ್ನೊಬ್ಬರಿಗೆ ಹೊರೆ ಆಗಬಾರ್ದು, ಸನ್ಯಾಸಿ ಆಗಬಾರ್ದು ಅಂತ 8 ಗಂಟೆ ಕೆಲಸ ಮಾಡಿದ್ರು. ಕಾಯಕ ಅಂತ ಅದಕ್ಕೊಂದು ಹೆಸರು ಕೊಟ್ಟರು. ಆ ಕಾಯಕ ಮಾಡಿ ಬಂದಿದ್ದರಲ್ಲಿ ತಾವು ಅಡುಗೆ ಮಾಡಿ ತಮಗೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಮಂದಿಗೆ ಊಟಕ್ಕೆ ಹಾಕಿದ್ರು. ಮತ್ತು ಸಾಯಂಕಾಲ ಪ್ರತಿದಿನ ತಪ್ಪದೇನೆ ಶಿವಾನುಭವ ಮಾಡ್ತಿದ್ರು. ಹಿಂಗೆ ಯಾರು ಮಾಡ್ಯಾರಪ್ಪ? ಯಾವ ಸ್ವಾಮಿಗಳಾರು ಮಾಡ್ಯಾರನು? ಇನ್ನೊಂದು, ಪ್ರಪಂಚದ ಇತಿಹಾಸದೊಳಗೆ ಗೃಹಸ್ಥ ಸನ್ಯಾಸಿಗೆ ಎಂದೂ ಗುರು ಆಗಿಲ್ಲ. ಬಸವಣ್ಣ ಗೃಹಸ್ಥ, 2 ಹೆಂಡತಿ, ಮ್ಯಾಲ ರಾಜಕಾರಣಿ ಇದ್ರೂ ವಿರಕ್ತ ಮಠದ ಸನ್ಯಾಸಿಗಳಿಗೆಲ್ಲ ಗುರು ಹಾಕುಂತ. ಹೆಂಗೆ ಮಾಡ್ತೀರಿ? ಸನ್ಯಾಸಿಗಳು ಗೃಹಸ್ಥರಿಗೆ ಗುರು ಆಗೋದು ನಾವು ಕೇಳೀವಿ, ನೋಡೀವಿ. ಇದು ಹಂಗಾಗಿಲ್ಲ. ಹೆಂಗಾಗಿದೆ ಇದು? ಗೃಹಸ್ಥ ತಿರುಗಿ ಸನ್ಯಾಸಿಗೆ ಗುರುವಾದ. ಹೆಂಗಾದ? ನನಗೆ ಕೇಳ್ಬೋದು ನೀವು. ನಾ ಹೇಳ್ತೀನಿ. ಅದಕ್ಕೆ ನಾ ಹೇಳಲಿಕ್ಕೆ ಅಷ್ಟು ದೂರದಿಂದ ಬಂದಿದ್ದು.
ಹ್ಯಾಂಗಾದ ಅವ ಅಂದ್ರೆ ಅವ್ರದ್ದೊಂದು ವಚನ ವಿಮರ್ಶೆ ಮಾಡಿ ನೋಡ್ರಿ ನೀವು. ಅನ್ನದೊಳಗೊಂದು ಅಗುಳ, ವಸ್ತ್ರದೊಳಗೊಂದು ಎಳೆಯ, ಹೊನ್ನಿನೊಳಗೊಂದು ವರೆಯ, ಇಂದಿಂಗೆ ನಾಳಿಂಗೆ ಬೇಕೆಂದ ನಾದೊಡೆ, ನಿಮ್ಮ ಪಾದಕ್ಕೆ ದೂರವಿರಿಸ ಕೂಡಲ ಸಂಗಮ ದೇವ. ಯಾವ ಸನ್ಯಾಸಿ ಅದಾನ ಹಿಂಗ? ಯಾವ ಸನ್ಯಾಸಿ ಅದಾನ? ಮಠಕ್ಕೆ 100 ಎಕರೆ ಜಮೀನು ಇರ್ತದೆ, ಬೇಕಾದಷ್ಟು ದುಡ್ಡು ಇರ್ತದೆ ಬ್ಯಾಂಕ್ನಾಗ. ಇವರು ಬಸವಣ್ಣವ್ರ ಹೆಸರು ಹೇಳ್ತಾರೆ. ಲಾಯ್ಕ ಬಸವಣ್ಣವ್ರ ಹೆಸರು ಹೇಳಕ್ಕೆ? ಬಸವಣ್ಣ ಇದ್ದಂಗೆ ಅದಾರ ಇವರು. ಬಸವಣ್ಣವ್ರ ಹೆಸರು ಹೇಳಿ ಬದುಕ್ತಾ ಇದ್ದಾರೆ. ಬಸವಣ್ಣವ್ರ ಹೆಸರು ಹೇಳಿ ಬದುಕ್ತಾ ಇದ್ದಾರೆ. ಹಂಗಲ್ಲದು. ಬಸವಣ್ಣ ಹೆಂಗಿದ್ದ, ಹೆಂಗೆ ನಡೆದ, ಹಂಗೆ ನಾವು ನಡಿಲಿಕ್ಕೆ ಕಲಿಬೇಕೇ ಹೊರತು ಒಬ್ಬರ ಹೆಸರು ಹೇಳಿ ಬದುಕುವುದಲ್ಲ. ಯಾಕೆ? ನಿನಗೇನಾಗ್ಯದ? ಪರುಷವು ತನ್ನೋಳು ಪರಿಪೂರ್ಣವಿರಲಿಕ್ಕೆ ಶರಗೊಟ್ಟಿ ಬೇಡುವುದು ಬಡತನವೇ? ನಿನ್ನೊಳಗೇನೆ ಪರುಷಮಣಿ ಇದೆ, ನೀ ಯಾಕೆ ಭಿಕ್ಷಕ್ಕೆ ಹೋಗ್ತೀಯೋ? ಯಾಕೆ ಭಿಕ್ಷಕ್ಕೆ ಹೋಗ್ತೀಯ? ನಿನ್ನೊಳಗೆ ಎಲ್ಲ ಇದೆ, ನಿನ್ನೊಳಗೆ ಬ್ರಹ್ಮಾಂಡ ಇದೆ. ನನ್ನೊಳಗೆ ಹೆಂಗೆ ಬ್ರಹ್ಮಾಂಡ ಇರ್ತದ್ರಿ ಅಂತ ನೀವು ಕೇಳ್ಬೋದು. ಅನುಭವಕ್ಕೆ ಬರ್ರಿ ನೀವು. ಸೊಪ್ಪಂದೊಳಗೆ ಸುಖವಾಗಿ ಮಲ್ಕೊಳ್ಳುವಾಗ ಎಷ್ಟು ಮಂದಿ ಕರ್ಕೊಂಡು ಮಲ್ಕೊಂಡಿರಿ ನೀವು? ಯಾರನ್ನಾರು ಕರ್ಕೊಂಡು ಮಲ್ಕೊಂಡ್ರೆ ನಿಂತು ಹತ್ತದನು? ಒಬ್ಬರೇ ಮಲ್ಕೊಂಡಿರಲಿಲ್ಲ. ಮಲ್ಕೊಂಡು ಕೂಡಲೇ ಅಲ್ಲಿ ಸ್ವಪ್ನ ಬೀಳುತ್ತೆ. ಹಿತಾನಾಮಕ ನಾಡಿ ಚೆನ್ನಂಗಿ ಬ್ಯಾಳಿಯಷ್ಟು ಸಣ್ಣ ಕಂಠದ ನಾಡಿ ಒಳಗೆ ಸ್ವಪ್ನ ಕಾಣಕ್ಕೆ ಶುರು ಮಾಡುತ್ತೆ. ಅಲ್ಲಿ ಸ್ವಪ್ನದೊಳಗೆ ಅಪ್ಪ ಆದವನು ನೀನೇ, ಮಗ ಆದವನು ನೀನೇ, ಜಾತ್ರೆ ಆದವನು ನೀನೇ, ಊರಾದವನು ನೀನೇ, ಸೂರ್ಯನಾದವನು ನೀನೇ, ಸುಡುವವನು ನೀನೇ, ಸುಡಿಸಿಕೊಳ್ಳುವವನು ನೀನೇ. ಆ ಈಶ್ವರನಿಗೆ ಸೃಷ್ಟಿ ಮಾಡಬೇಕಾದ್ರೆ ಕ್ರಮವಾಗಿ ಮಾಡಿದಂಥವ. ತಸ್ಮಾದ್ ಏತಸ್ಮಾದ್ ಆತ್ಮನ ಆಕಾಶ ಸಂಭೂತ ಆಕಾಶಾದ್ ವಾಯು ಆಯೋರಗ್ನಿ. ಹಿಂಗೆ ಎಷ್ಟೋ ದಿನ ಆಗಿರ್ಬೇಕು ಅವನಿಗೆ ಮಾಡೋದಕ್ಕೆ. ನಿಮಗೇನೂ ಇಲ್ಲ. ಆಗಿಂದಾಗ ಸೃಷ್ಟಿ. ನೀವು ಯಾಕೆ ಬ್ರಹ್ಮ ಅಲ್ಲ? ಸ್ವಪ್ನದೊಳಗೆ ನೀವು ಎಂಥ ಭವ್ಯವಾದ ಸೃಷ್ಟಿ ಮಾಡಿರಲ್ಲ, ಸೃಷ್ಟಿಕರ್ತನೇ ಪರಮಾತ್ಮ, ನಾನು ಅಲ್ಲ ಅಂತ ಯಾಕೆ ಭ್ರಾಂತಿ ಹೊತ್ಕೊಂಡು ತಿರುಗಾಡ್ತೀಯೇ? ಅವನಿಗೆ ಪ್ರಪಂಚ ಮಾಡೋದಕ್ಕೆ ಎಷ್ಟೋ ದಿನ ಬೇಕಾಗಿದೆ. ನಿನಗೆ ಕ್ಷಣ ಮಾತ್ರದೊಳಗೆ ಎಂಥ ಭವ್ಯವಾದ ಸೃಷ್ಟಿ ಮಾಡಿದಿ. ನೀನು ಯಾಕೆ ಪರಮಾತ್ಮನ ಅಲ್ಲಪ್ಪ? ಅದಕ್ಕೋಸ್ಕರವಾಗಿ ಪರುಷವು ತನ್ನೋಳು ಪರಿಪೂರ್ಣವಿರಲಿಕ್ಕೆ ಶರಗೊಡ್ಡಿ ಬೇಡುವುದು ಬಡತನವೇ. ನಾವು ನಿಮಗೊಂದು ಮಾತು ಹೇಳ್ತೀನಿ, ಅನುಭವದಿ ಸರಿ. ಗಿಡಗಳು ಸಣ್ಣ ಇದ್ದಾಗ ಹೊರಗಿನ ನೀರು ಬೇಕು ಅವಕ್ಕೆ. ಸಸಿ ಇದ್ದಾಗ ಹೊರಗಿನ ನೀರು ಹಾಕ್ತಿದ್ರು ಒಣಗಿ ಹೋಗ್ತಾವೆ. ಅವುಗಳ ಬೇರು ಹೋಗಿ ನೀರಿಗೆ ಹತ್ತು ಅಂತಂದರೆ ಆಮೇಲೆ ನಿಮ್ಮ ನೀರು ಕೇಳ್ತಾವೆ ನಾವು? ಇಲ್ಲ, ನಿಮಗೆ ನೀರು ಕೊಡ್ತಾವ, ಹಣ್ಣು ಕೊಡ್ತಾವ, ಕಾಯಿ ಕೊಡ್ತಾವ, ನೆರಳು ಕೊಡ್ತಾವ, ಎಲ್ಲ ನಿಮಗೆ ಕೊಡಕ್ಕೆ ಶುರು ಮಾಡ್ತಾವು. ಹಂಗೆ ನಮ್ಮ ಮನಸ್ಸು ಬ್ರಹ್ಮಾನಂದದ ನೀರಿಗೆ ಹೋಗಿ ತಗಲ್ತು ಅಂದರೆ ಈ ವಿಷಯಗಳು ಬೇಕೇನವಾಗ? ಹೆಂಡ್ತಿ, ಮಕ್ಕಳು, ದುಡ್ಡು, ದವಸ, ಧಾನ್ಯ ಇದೆಲ್ಲ ಬೇಕಾಗುತ್ತೆ ಅಂತೀರಿ ನೀವು? ಯಾವುದಕ್ಕೂ ಬೇಕಾಗಿಲ್ಲ. ಸಿದ್ಧಾರೂಢ ಸ್ವಾಮಿಗಳಿಗೆ ಒಂದು ಸಾರಿ ಒಬ್ಬ ಪ್ರಶ್ನೆ ಮಾಡಿದಂತ, ಅದ್ಭುತವಾದ ಪ್ರಶ್ನೆ. ಯಪ್ಪ, ನೀವು ಇಷ್ಟೆಲ್ಲ ವೈರಾಗ್ಯ ಹೇಳ್ತೀರಿ, ನಾವೆಲ್ಲ ಬಿಟ್ಟು ಬಂದು ಸನ್ಯಾಸ ಆಗಿಬಿಟ್ರೆ ನಮ್ಗೆ ಅಡುಗೆ ಮಾಡಿ ಹಾಕೋರು ಯಾರು? ನೀರು ಎಲ್ಲಿದು, ಇದು ಎಲ್ಲಿದು ಅಂತ ಕೇಳಿದ್ರಂತ. ಇಂಥ ಅಡ್ನಾಡಿ ಪ್ರಶ್ನೆ ಕೇಳ್ತಾರ್ರಿ ಜನ. ಸಿದ್ಧಾರೂಢರು ಭಾಳ ಶಾಣೆ ಇದ್ರು, ಅವರು ಸಾಮಾನ್ಯರಲ್ಲ ಅವರು. ಲೇ, ನೀವೆಲ್ಲ ಸನ್ಯಾಸಿ ಆಗಿ ಬರ್ರಿ ಲೇ, ಈಗ ಬೆಟ್ಟಗಳೆಲ್ಲ ಹೋಳಿಗೆ ಆಗ್ತಾವ, ಸಮುದ್ರ ಎಲ್ಲ ಹಾಲಾಗುತ್ತೆ, ಏನು ಕುಡ್ದಿರಿ, ಏನು ತಿಂದಿರಿ? ಇವ್ರು ಆಗೋದಿಲ್ಲ, ಅವ್ರು ಆಗೋದಿಲ್ಲ, ಅಸಂಭವ. ಇವ್ರು ಈಗ 1-2-3 ಜನ ಆಗ್ಬೋದು, ಎಲ್ಲರೂ ಆಗ್ತಾರ ಸನ್ಯಾಸಿ? ಯಾರಾಗ್ಲಿಕ್ಕೆ ತಯಾರಿದ್ದಾರೆ ಸನ್ಯಾಸಿ? ಇನ್ನೊಂದು, ನೀವು ಯಾರ ಮಕ್ಕಳಾದ್ರೆ ಸನ್ಯಾಸಿ ಆಗಿ ಬರಲ್ರಕ್ಕ, ನಾವು ಪಾದ ಪೂಜೆ ಮಾಡ್ತೀವಿ, ದಕ್ಷಿಣ ಕೊಡ್ತೀವಿ, ನಮಸ್ಕಾರ ಮಾಡ್ತೀವಿ. ನಮ್ಮ ಮಗ ಮಾತ್ರ ಅಪ್ಪಿ ತಪ್ಪಿ ಸನ್ಯಾಸಿ ಆಗಬಾರ್ದು. ಅಷ್ಟು ಭದ್ರವಾಗಿ ಇಟ್ಕೊಂಡಾರ್ರಿ ಮಕ್ಕಳನ್ನ. ನಮ್ಮಂಗ ಆಗ್ಬೇಕವ. ನಾವು ಹೆಂಗೆ ಮಣ್ಣಿಗೆ ಹೋದೆವು ಹಂಗ ಅವನು ಮಣ್ಣಿಗೆ ಹೋಗ್ಬೇಕು. ಎಲ್ಲಿ ಹೋಗ್ಬಾರ್ದು ನನ್ನ ಮಗ. ಅದಕ್ಕೆ ತಂದೆ ತಾಯಿಗಳಾದರೂ ಬಹುಬಂಧ ಕಳೆಯದೆ ಪೋದರು. ಎಷ್ಟೋ ಮಂದಿ ತಂದೆ ತಾಯಿ ಹೊಟ್ಟೆ ಹುಟ್ಟಿರಿ ನೀವು, ಒಬ್ಬರು ನಿಮ್ಮ ಬಂಧ ಕಳೆದಾರ? ಬಂಧ ಕಳೆದ್ರೆ ನೀವ್ಯಾಕೆ ಹುಟ್ಟಿ ಇಲ್ಲಿ ಬಂದು ದುಃಖ ಪಡ್ಕೋತ ಕುಂದಿರ್ತಿದ್ರಿ? ಇಲ್ಲ, ಅವ್ರು ಬಂಧಕ್ಕೆ ಹಚ್ತಾರೆ, ಬಂಧ ಬಿಡಿಸೋದಿಲ್ಲ. ತಮ್ಮ ನಮ್ಮ ಹೊಲ ಸೀಮಿ ಕಲ್ಲು ಅಲ್ಲಿವರೆಗೆ ಅದ, ಯಾರು ಒತ್ತುವರಿ ಮಾಡ್ಯಾರು, ಹುಷಾರ್, ಅದನ್ನು ನೋಡ್ಕೋ. ಈಗ ನಮ್ದು ಇಷ್ಟು ಆಸ್ತಿ ಅದ, ಅವ ಹೇಳ್ತಾನೆ ಸಾಯುವಾಗ ಇಷ್ಟು ಆಸ್ತಿ ಅದ, ಇಷ್ಟು ಬರಬೇಕಾದ್ದದ, ಇಷ್ಟು ಕೊಡಬೇಕಾದ್ದದ, ಇದನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡು ಹೋಗಿ ನೀನು, ಇದನ್ನೆಲ್ಲ ಬಿಟ್ಟು ಹೋಗಂತ ಯಾವ ಅಪ್ಪ ಅವ್ವ ಹೇಳೇನಪ್ಪ? ಹೇಳ್ತಾರ?
ಹೇ ಇಲ್ಲ, ನಮ್ಮ ಗುರುಗಳು ಹೇಳ್ತಿದ್ರು, ಮನೆ ಬಿಟ್ಟು ಹೋಗಲೇ ಅಂತಿದ್ರು. ಹೆಂಗ್ರಿಯಪ್ಪ ಮತ್ತು ಇದು ಎಲ್ಲ ಲೇ ಜೇಲ್ನಾಗ ಹಾಕದವ್ರು ಯಾರಿಗಾರ ಹೇಳಿ ಕೇಳಿ ಹೋದ್ರೆ ಜೇಲ್ನಿಂದ ಹೊರಗೆ ಬಿಡ್ತಾರೇನೋ, ಅಡ್ಡುಗಾಡಿ ಹಾರಿ ಹೋಗ್ಬೇಕಲ್ಲೇ. ಜೈಲರ್ ಸಾಬಕ್ ಸರ್ ನಾವು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ ಬಿಡ್ತಾರೆ ಹೊರಗೆ, ಜೇಲ್ನಾಗ ಹಾಕೋದು. ಹಂಗೆ ನಿಮ್ಮಪ್ಪ ನಿಮ್ಮವ್ವ ನಿಮ್ಗೆ ಸಂಸಾರ ಎಂಬ ಜೈಲಿಗೆ ಹಾಕಿಬಿಟ್ಟಾರೆ, ನಾವು ಒಂದು ಸ್ವಲ್ಪ ಸ್ವಾಮಿಗಳ ಕಡೆ ಹೋಗಿ ಬರ್ತೀನಿ ಸನ್ಯಾಸಿ ಹಾಕ್ತೀನಿ ಅಂದ್ರೆ ಯಾರು ಬಿಡ್ತಾರನು? ಅಡ್ಡುಗಾಡಿ ಹಾರಿ ಹೋಗ್ಬೇಕಲ್ಲೇ ಅಂತ ಹೇಳ್ತಿದ್ರು. ನೀವು ಅಡ್ಡುಗಾಡಿ ಹಾರಕ್ಕೆ ತಯಾರಿಲ್ಲ, ಇನ್ನೂ ಗಾಡಿ ಒಳಗೆ ಮತ್ತೆ ಇನ್ನೂ ಒಳಗೆ ಹೋಗ್ಬೇಕಿ ನೀವು ಹೊರಗೆ ಕರೆದ್ರಿ. ಹೊರಗೆ ಕರೆದು ಒಳಗೆ ಹೋಗ್ಬೇಕಿ. ಅದಕ್ಕೋಸ್ಕರವಾಗಿ ಮನುಷ್ಯ ಜನ್ಮ ಭಾಳ ಭಾಳ ದೊಡ್ಡದದ. ಅದಕ್ಕೆ ಸಾರ್ಥಕ ಮಾಡ್ಕೋಬೇಕಾದ್ರೆ ನೀವು ಒಂದು ಜನ್ಮವನ್ನಾದರೂ ನಿಮಗೋಸ್ಕರ ಮೀಸಲವಾಗಿಟ್ಟುಕೊಂಡು ಗುರು ಸೇವೆ ಮಾಡಿ. ಸೇವೆ ಅನ್ನೋದು ಹೋಗೇ ಬಿಟ್ಟದ್ರಿ. ಈಗ ನಿಮ್ಗೆ ಅದಕ್ಕೂ ಹೇಳ್ತೀನಿ ನಾನು, ಸೇವೆ ಯಾರೂ ಜಾಸ್ತಿ ತಿನ್ನಂಗಿಲ್ಲ, ಒಂದು ಸ್ವಲ್ಪ ಚೂಡಾದಾಗ ಹಾಕೋತಾರೆ ನೋಡ್ರಿ. ಹಂಗೆ ಸೇವೆ ಯಾರೂ ಜಾಸ್ತಿ ಮಾಡೋಂಗಿಲ್ಲ, ಸುಮ್ಮನೆ ಬಂದಾಗ ಒಂದು 5 ನಿಮಿಷ ಕಾಲು ಒತ್ತದಂಗೆ ಮಾಡ್ತಾರೆ, ಆಮೇಲೆ ಮುಗಿದೋಗ್ತೈತೆ. ನೀ ಯಾರು ನಾ ಯಾರು? ಹೊಸ ಹೇಳ್ತೀನಿ ಹೆಂಡಿ ಹಿಡಿಯೋರು ಎಷ್ಟು ಜನ ರೀ? ಹೊಸದಾಗಿ ತಂದಾಗ ಒಂದು 15 ದಿನ ಹೆಂಡಿ ತೆಗೆಯೋದೇನು, ಕಸ ಗುಡಿಸೋದೇನು, ಮೈ ತೊಳೆಯೋದೇನು, ಆಮೇಲೆ ಅದು ಹುಚ್ಚಾಗ ಹೇಗೆ ಸಗಣಾಗ ಬಿದ್ದು ಒದ್ದಾಡಿದ್ರೆ ಯಾರೂ ನೋಡೋರು ದಿಕ್ಕಿರಂಗಿಲ್ಲ. ಹಾಗೆ ಇಲ್ಲಿ ಸಪರೆ ಮಪರೆ ಮಾತಲ್ಲ, ಅದು ಛಪಾಸಿಕೊಂಡವನೇ ಬಲ್ಲ ಅಂತ ಕಡ್ಕೊಳ ಮಡಿವಾಳ ಶಿವಗಳು ಹೇಳ್ತಾರೆ. ಇದು ಧೀರಾಹ ಅಂತ ಉಪನಿಷತ್ನಲ್ಲಿ ಹೇಳ್ತಾರೆ. ತಮೇವ ಧೀರೋ ವಿಜ್ಞಾಯ ಪ್ರಜ್ಞಾಂ ಕುರ್ವೀತ ಅಂತ ಹೇಳ್ತಾರೆ ಅವರು. ಧೀರರ ಕೆಲಸವೇ ಹೊರತು ಹೇಡಿಗಳ ಕೆಲಸ ಅಲ್ಲ. ನಿಜಗುಣ ಶಿವಗಳು ಹೇಳ್ತಾರೆ ಎಷ್ಟು ಸೇವೆ ಮಾಡಬೇಕು ಅಂದ್ರೆ, ಮಂದಮತಿ ಸತಿಸುತಾದಿ ಸಂಪದವನ್ನು ಎಳೆಸಿ ಕಂಡ ಕೆಲಸವನ್ನು ಅಲಸದೆ ಮಾಡುವಂತೆ ಎನ್ನ ತನುವಿಗೆ ಗುರು ಸೇವೆಯಳು ಅಭಿರತಿಯನ್ನು ಕೊಡುದೇವಾ. ಯಾರು ಕೇಳ್ಯಾರ ಹಿಂಗ? ಯಾರು ಕೇಳ್ಯಾರಪ್ಪ? ಮನ್ಯಾಗ ಏನು ಬೇಕಂದ್ರೆ ಎಂಥ ಕೀಳಿ ಕೆಲಸ ಆದರೂ ಮಾಡ್ತಾರೆ. ಮಠಕ್ಕೆ ಬಂದಾಗ ನೋಡ್ಬೇಕ್ರಿ, ಅವ್ರು ಗೌಡರಾಗೆ ಬರ್ತಾರೆ, ಕುಲ್ಕರ್ಣರಾಗೆ ಬರ್ತಾರೆ, ಸಾವುಕಾರಾಗೆ ಬರ್ತಾರೆ. ಈ ಮಠದಾಗಿದ್ದವ್ರಿ ಅವ್ರಿಗೆ ಹಾಸ್ಬೇಕು, ಹೊತ್ಸ್ಬೇಕು, ತೆಗಿಬೇಕು, ಎಲ್ಲ ಮಾಡಬೇಕು. ಇಂಥವ್ರಿಗೆ ಎಂದಾರ ಮೋಕ್ಷ ಆಗುತ್ತೇನು? ಗುರು ಸೇವೆ ಮಾಡದಿದ್ರೆ ಆಗೋದಿಲ್ಲ.